ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ LDM ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಗುಡ್ಕೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಅವರೊಂದಿಗೆ ಲೀಡ್ ಬ್ಯಾಂಕ್ ಆಫೀಸರ್ ಕೆನರಾ ಬ್ಯಾಂಕ್ ಬೆಳಗಾವಿಯಿಂದ ಮಿಥುನ್ ಬಾಬ್ಶೇಟ್ ಅವರು. ಕಾರ್ಯಕ್ರಮದಲ್ಲಿ ಮಿಥುನ್ ಸರ್, ತಮಗೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಆರಂಭ ಮಾಡೋಣ. ಇವತ್ತಿನ ಈ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಅದು ಯಾವಾಗಿಂದ ಪ್ರಾರಂಭವಾಯಿತು, ಆ ಅಭಿಯಾನದ ಬಗ್ಗೆ ಸ್ವಲ್ಪ ತಿಳಿಸಿ. ನಮಸ್ಕಾರ. ಇದು ಅಭಿಯಾನ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ, ಹಾಗೆ ಕರ್ನಾಟಕ ಗೌರ್ಮೆಂಟ್ದಿಂದ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಮೀಟಿಂಗ್ ಅಂತ ಇದೆ. ಆಮೇಲೆ ಅದೇ ತರ ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಮೀಟಿಂಗ್ ಅಂತ ಇದೆ. ಅದು SLBC, ಆಮೇಲೆ LDM ಅಂದ್ರೆ BLBC ಬ್ಲಾಕ್ ಲೆವೆಲ್ಸ್ ಬ್ಯಾಂಕರ್ ಕಮಿಟಿ ಮೀಟಿಂಗ್ ಅಂತ ಇರ್ತೀವಿ ನಾವು. ಸೊ ಆ ಎಲ್ಲರೂ ಕೂಡಿ ಈ ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಅಭಿಯಾನವನ್ನು 1 ಜುಲೈದಿಂದ 31 ಸೆಪ್ಟೆಂಬರ್ದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ದಲ್ಲಿ ಈ ಅಭಿಯಾನವನ್ನು ನಾವು ಮಾಡಿಸ್ಲಿಕ್ಕೆ ನಾವು ಹಮ್ಮಿಕೊಳ್ಳಿದ್ದೇವೆ. ಯೋಜನೆ ಬಗ್ಗೆ ಮಾತನಾಡೋಣ. ಈಗ PMJDY ಅಥವಾ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ, ಇದ್ರ ಬಗ್ಗೆ ಸ್ವಲ್ಪ ಸರ್, ಪ್ರಧಾನಮಂತ್ರಿ ಜನಧನ ಯೋಜನಾ ಅಂದರೆ 2014ದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಅಂದರೆ ಎಲ್ಲ ಜನರಿಗೆ ಒಂದು ಬ್ಯಾಂಕಿಂಗ್ ಸೌಲಭ್ಯ ಸಿಗಬಹುದಂತೂ ಈ ಉದ್ದೇಶದಿಂದ ಈ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಎಲ್ಲ ಜನರಿಗೆ ಮುಟ್ಟಿಸ್ಲಿಕ್ಕೆ ನಾವು ಈ ಬ್ಯಾಂಕ್ ಎಲ್ಲ ಬ್ಯಾಂಕ್ದಲ್ಲಿ ಈ ಫೆಸಿಲಿಟಿಯನ್ನು ಜನಧನ ಅಕೌಂಟನ್ನು ತರಿಸಲಿಕ್ಕೆ ಒಂದು ಫೆಸಿಲಿಟಿ ಸ್ಟಾರ್ಟ್ ಆಗಿದೆ ಸರ್. ಈಗ ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇದರಲ್ಲಿ ನೋಂದಣಿ ಹೇಗೆ ಆ್ಯಂಡ್ ಈ ಯೋಜನೆ ಬಗ್ಗೆನೂ ಸ್ವಲ್ಪ ತಿಳಿಸಿ. ಹಾಂ, ಈಗ ನಾವು ಈಗೇನು ಸದ್ಯ ಜನ ಸುರಕ್ಷಾ ಕ್ಯಾಂಪೇನ್ ಅಂತ ಹೇಳ್ತಾ ಇದ್ದೀವಿ ಸರ್. ಈ ಕ್ಯಾಂಪೇನ್ ಮುಖಾಂತರ ನಾವೇನು ಮಾಡ್ತಾ ಇದ್ದೇವೆ, ಈಗೇನು ಮೊಟ್ಟ ಮೊದಲೇ ನಾವು ಜನಧನ ಅಕೌಂಟ್ ಅಂತ ಹೇಳ್ತೀವಿ PMJDY. ಸೊ ಅದೇ ಥರ PMJDY ಅಕೌಂಟ್ ತರದ ಮೇಲೆ ಮತ್ತೊಂದು ಪ್ರಧಾನಮಂತ್ರಿ ಜನ ಸುರಕ್ಷಾ ಬಿಮಾ ಯೋಜನೆ ಅಂತ ಅಂದರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ SSS ಸ್ಕೀಮ್ ಅಂತ ಹೇಳ್ತಾರೆ. ಇದು SSS ಸ್ಕೀಮ್ ಅಂದ್ರೆ ನಮ್ಮ ಇದರಲ್ಲಿ ಮೇನ್ ಆರ್ಥಿಕ ಸಾಕ್ಷರತೆ ಪಡೆ ಇದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳ್ತಾರೆ ಸರ್. ಸೊ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದ್ರೆ ಏನ್ರಿ, ನಮ್ಮ ಭಾರತೀಯ ದೇಶದಲ್ಲಿ ಎಲ್ಲ ಜನರಿಗೆ ಒಂದು ಅವರಿಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಎಲ್ಲರಿಗೆ ಒಂದು ಆರ್ಥಿಕ ಸಾಕ್ಷರತೆ ಪಡುವಂಥ ಸ್ಕೀಮ್ದಲ್ಲಿ ಇದರಲ್ಲಿ ಒಂದು ಜನಧನ ಅಕೌಂಟ್ ಅಂತಿದೆ. ಮತ್ತೊಂದು ನೀವು ಹೇಳಿರೋ ಪ್ರಕಾರ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಸೊ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅನ್ನೋದು ಇದು 18 ವರ್ಷ ಮೇಲೆ ಆಮೇಲೆ 20 ವರ್ಷ ಒಳಗಿನ ಜನರಿಗೆ ಒಂದು ವಾರ್ಷಿಕ 20 ರೂಪಾಯಿ ಪ್ರೀಮಿಯಮ್ದಲ್ಲಿ ಇದು ಯಾವುದೇ ಥರದ ಒಂದು ಆಕ್ಸಿಡೆಂಟಲ್ ಡೆತ್ ಆಯ್ತಂದ್ರೆ ಸೊ ಅವರಿಗೆ ಸುರಕ್ಷಾ ಒದಗುವಂಥ ಒಂದು ಸ್ಕೀಮ್ ಇದೆ ಸರ್. ಇದು ಪ್ರಧಾನಮಂತ್ರಿ ಅದು PMSBY ಅಂತ ಯೋಜನೆ ಹೇಳ್ತಾರೆ ಸರ್. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಶ್ರೀ ಪ್ರಶಾಂತ್ ಗುಡ್ಕೆ ಅವರು ಹಾಗೂ ಮಿಥುನ್ ಬಾಬ್ಶೇತ್ ಅವರು. ಈಗ ಈ ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಸ್ವಲ್ಪ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಜನರು ಏನು ತಿಳ್ಕೊಳ್ತಾರೆ, ಪೆನ್ಷನ್ ಅಂತ ಇರೋದು ಬರೇ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಅಷ್ಟೇ, ಮತ್ತು ಯಾರಿಗೂ ಪೆನ್ಷನ್ ಬರಲ್ಲ. ಅದೇ ರೀತಿ ಗೌರ್ಮೆಂಟ್ನವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಎಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮು ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮ್ ತರಬೇಕಂತ ಹೇಳಿ ಈ ಅಟಲ್ ಪೆನ್ಷನ್ ಯೋಜನೆಯನ್ನು ಎಲ್ಲ ಭಾರತೀಯ ನಾಗರಿಕರಿಗೆ ತಂದಿರ್ತಾರೆ. ಇದರೊಳಗೆ ಏನಿರುತ್ತೆ, 18ರಿಂದ 60 ವಯಸ್ಸಿನವರು 40ನೇ ವಯಸ್ಸಿನವರು ಈ ಸ್ಕೀಮನ್ನು ಲಾಭವನ್ನು ಪಡ್ಕೊಳ್ಬಹುದು. ಇದರೊಳಗೆ ಏನಿರುತ್ತೆ, 1,000ದಿಂದ 5,000ವರೆಗೆ ಪೆನ್ಷನ್ ಇರುತ್ತೆ. ಸೊ 1,000ದಿಂದ ಯಾವುದೇ ನಾಗರಿಕನಿಗೆ 1,000 60 ವಯಸ್ಸಿದ ನಂತರ ತನಗೆ 1,000 ಪೆನ್ಷನ್ ಬೇಕಂತ ಹೇಳಿದರೆ ಸೊ ಅದಕ್ಕೆ ಕೆಲವೊಂದು ಪ್ರೀಮಿಯಂ ಅಮೌಂಟ್ ಇದೆ. 2,000 ಬೇಕಂತ ಹೇಳಿದರೆ 2,000 ಪ್ರೀಮಿಯಂ ಅಮೌಂಟ್ ಇದೆ. ಸೊ ಅದೇ ಥರ 40ನೇ ವಯಸ್ಸಿನವರೆಗೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಅವರು ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. 40 ವಯಸ್ಸದ ಆದ ನಂತರ ಈ ಸ್ಕೀಮಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಇರಲ್ಲ. ಸೊ ಯಾವುದೇ ವ್ಯಕ್ತಿ ಆಗಲಿ ಬಿಫೋರ್ 40 ಅಂದರೆ 40 ವಯಸ್ಸಿನ ಒಳಗೆ ಅಟಲ್ ಪೆನ್ಷನ್ ಯೋಜನೆ ಮುಂದಿನ 60 ವಯಸ್ಸಾದ ನಂತರ ಅವರಿಗೆ ಯಾವುದೇ ಪೆನ್ಷನ್ ಒಂದು ಸ್ಕೀಮ್ ಬೇಕಂತ ಹೇಳಿದರೆ ಗೌರ್ಮೆಂಟಿಂದ ಸೊ ಈ ಸ್ಕೀಮಲ್ಲಿ ಅವರು ಭಾಗವನ್ನು ತೊಗೊಳ್ಬೋದು. ಈ ಸ್ಕೀಮಲ್ಲಿ 1ರಿಂದ 5,000ವರೆಗೆ ಪೆನ್ಷನ್ ಇರುತ್ತೆ. ಸೊ ಯಾವುದೇ ಸ್ಲ್ಯಾಬಲ್ಲಿ ನಿಮಗೆ ನಿಮ್ಮ ವಯಸ್ಸಿಗೆ ಅನುಸಾರ ಮತ್ತು ನಿಮ್ಮ ಪೆನ್ಷನಿಗೆ ಅನುಸಾರವಾಗಿ ಒಂದು ಪ್ರೀಮಿಯಂ ಫಿಕ್ಸ್ ಆಗುತ್ತೆ. ಆ ಪ್ರೀಮಿಯಮನ್ನು ನೀವು 60ನೇ ವಯಸ್ಸರವರೆಗೆ ತುಂಬಬೇಕಾಗತ್ತೆ. 61ನೇ ವಯಸ್ಸಿನಿಂದ ನಿಮಗೆ ನೀವು ಯಾವ ಸ್ಕೀಮನ್ನು ಔಟ್ ಮಾಡಿರ್ತೀರ ಅಂದರೆ ಪೆನ್ಷನ್ ಅಮೌಂಟ್ 1 to 5,000 ಆ ಪೆನ್ಷನ್ ಅಮೌಂಟ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದರೊಳಗೆ ನಿಮಗೆ ಒಂದು ನಾಮಿನಿ ಕಂಪಲ್ಸರಿ ಇರುತ್ತೆ. ನಾಮಿನಿ ಮಾಡಿದ ತಕ್ಷಣ ನಿಮಗೆ ಇದರೊಳಗೆ ಒಂದು ಸಕ್ಸೆಸರಿಗೂ ಈ ಫಂಡ್ ಬರುತ್ತೆ ನಿಮ್ಮ ನಂತರ. ಹಾಗಿದ್ದಲ್ಲಿ ಈ ಪ್ರಧಾನ ಮಂತ್ರಿ ಜನ್
ಧನ್ ಯೋಜನಾ, ಇದಕ್ಕಿಂತ ಮುಂಚೆ ಇರೋ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ಲಾನ್ ಅಥವಾ ಸ್ವಾಭಿಮಾನ, ಅದರಿಂದ ಏನು ಡಿಫ್ರೆನ್ಸ್ ಇದೆ, ವ್ಯತ್ಯಾಸವೇನಿದೆ, ಅದ್ರ ಬಗ್ಗೆ ತಿಳಿಸ್ಬೋದು. ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಅಂತ ಹೇಳಿದರೆ ಸರ್, ಇದು ಹೇಗಿತ್ತು, ಮುಂಚೆ ಯಾವುದೇ ಒಂದು ಬ್ಯಾಂಕ್ನಲ್ಲಿ ನೀವು ಖಾತೆಯನ್ನು ಓಪನ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ನಿಮ್ಮ KYC ಅಂತ ಇರ್ತಿತ್ತು. ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಇರಬೇಕಾಗಿತ್ತು. ಅದರ ಜೊತೆಗೆ ನೀವು ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗಿತ್ತು. ಒಂದು 500 ರೂಪಾಯಿ, 1000 ರೂಪಾಯಿ ಪ್ರತಿ, ಅದು ಬ್ಯಾಂಕ್ ಪಾಲಿಸಿ ಪ್ರಕಾರ ಪ್ರತಿಯೊಂದು ಬ್ಯಾಂಕಲ್ಲಿ ಬೇರೆ ಬೇರೆ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಇರ್ತಿತ್ತು. ಆದರೆ ಇದನ್ನು ಅರಿತುಕೊಂಡು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಖಾತೆ ಇರಬೇಕು ಅಂತ ರಿಯಲೈಸ್ ಮಾಡಿಕೊಂಡು ಪ್ರತಿಯೊಬ್ಬರಿಗೆ 0 ಬ್ಯಾಲೆನ್ಸ್ ಅಕೌಂಟನ್ನು ಅವ್ರು ತಂದಿದ್ದಾರೆ. ಇದಕ್ಕೆ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂತ ಹೇಳ್ತಾರೆ. ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರ ನಾಗರಿಕನಿಗೂ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಂತ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಸ್ಕೀಮ್ ತಂದಿದ್ದಾರೆ. ಈ ಸ್ಕೀಮಲ್ಲಿ 0 ಬ್ಯಾಲೆನ್ಸಿಂದ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಮತ್ತು ಈ ಸ್ಕೀಮಲ್ಲಿ ನಿಮಗೆ ವಿದೌಟ್ ಚಾರ್ಜಸ್ ನಿಮಗೆ ATM ಇಶ್ಯೂ ಆಗುತ್ತೆ. ಸರ್, ಜಾಯಿಂಟ್ ಅಕೌಂಟ್ ತೆಗಿಬೋದಾ, ಆಮೇಲೆ ಅಕೌಂಟ್ ಎಲ್ಲಿ ತೆಗಿಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈ ಅಕೌಂಟ್ ಯಾವುದೇ ನೀವು ಬ್ಯಾಂಕಲ್ಲಿ ಹೋಗಿ ಪ್ರಧಾನಮಂತ್ರಿ PMJDY ಅಕೌಂಟ್ ಅಂತ ಹೇಳಿದರೆ 0 ಬ್ಯಾಲೆನ್ಸ್ ಅಕೌಂಟನ್ನು ನೀವು ಓಪನ್ ಮಾಡ್ಕೊಳ್ಬೋದು. ರಾಷ್ಟ್ರೀಕೃತ ಬ್ಯಾಂಕಲ್ಲಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನೀವು ಈ ಅಕೌಂಟನ್ನು ಫೆಸಿಲಿಟಿಯನ್ನು ತೊಗೊಳ್ಬೋದು. ಇದರ ಜೊತೆಗೆ ನಿಮಗೆ ATM ಕಾರ್ಡು ಬಂದಿರುತ್ತೆ, ರೂಪೇ ATM ಕಾರ್ಡ್. ರೂಪೇ ATM, ಬೇಸಿಕ್ ಸೇವಿಂಗ್ ಬ್ಯಾಂಕ್ ಡಿಪಾಸಿಟ್ ಅಕೌಂಟ್ ಅಥವಾ BSBDA, ಇದ್ರ ಬಗ್ಗೆ ತಿಳಿಸಿ, ಈ ಅಕೌಂಟ್ ಬಗ್ಗೆ ತಿಳಿಸಿ ಸ್ವಲ್ಪ. ಸರ್, ಇದು BSBD ಅಂದ್ರೆ ಅಕೌಂಟ್ ಹೆಂಗಿದೆ ಅಂದ್ರೆ, ಇವತ್ತು ಕೆಲವೇ ಜನರಿಗೆ ಬೇಸಿಕ್ಸ್ ಅವ್ರ ಕಡೆ ಡಾಕ್ಯುಮೆಂಟ್ಸ್ ಇರಲ್ಲ. ಸೊ ಅಂಥ ಜನರಿಗೆ ಇದು ಒಂಥರ ಪ್ರಧಾನಮಂತ್ರಿ ಜನದ ಅಕೌಂಟ್ ಥರನ, ಬಟ್ ಅವ್ರಿಗೆ ವಿದಿನ್ ಅವ್ರ ಬ್ಯಾಂಕ್ದಲ್ಲಿ ಹೋಗಿ ಇಮಿಡಿಯೇಟ್ಲಿ ಅಕೌಂಟ್ ತೆಗೆಸಿ ಅವ್ರಿಗೆ ಅಂದರೆ KYC ಲಿಮಿಟೆಡ್ KYC ಪ್ರಕಾರ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇರ್ತಿದೆ. ಅದರಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರ್ತೈತೆ. ಸೊ ಅವ್ರು ಏನು ಮಾಡ್ಬೋದು, ಒಂದು 50,000 ಒಳಗಡೆ ಟರ್ನ್ ಓವರ್ ಮಾಡ್ಬೋದು. ಸೊ ಆ ಥರ ಒಂದು BSBD. ಸೊ BSBD ಅವರು ಆಮೇಲೆ ಫುಲ್ KYC ಸಬ್ಮಿಟ್ ಮಾಡಿದಂದ್ರೆ ಆ ಮುಂದಿನ ನಾವು ಹೆಚ್ಚಿಗೆ ರೆಗ್ಯುಲರ್ ಅಕೌಂಟ್ ತೆಗಿಲಿಕ್ಕೆ ಒಂದು ಅವಕಾಶ ಇರುತ್ತೆ ಸರ್. ಸರ್, ಇದರಲ್ಲಿ ಏನಾದರೂ ಏಜ್ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ಈ ಅಕೌಂಟ್ ತೆಗಿಲಿ? BSBD ಅಕೌಂಟ್ ನಾವು ಏನು ಮಾಡ್ಬೋದು ಸರ್, 10 ಇಯರ್ಸ್ ಮೇಲೆ ತೆಗಿಬೋದು. ಮಿನಿಮಮ್ 10 ಇಯರ್ಸ್ ಮೇಲೆ ಎಲ್ಲರೂ ತೆಗಿಬೋದು. ಮತ್ತು ಆ ಥರ ರಿಸ್ಟ್ರಿಕ್ಷನ್ ಏನಿರಲ್ಲ, ಯಾವಾದರೂ ಎಲ್ಲರೂ ತೆಗಿಬೋದು. ಬಟ್ 10 ವರ್ಷ ಮಿನಿಮಮ್ ಇರ್ತಿಲ್ಲ. 10 ವರ್ಷ ಮೇಲಿಂದ ಜನರಿಗೆ ಇದು BSBD ಅಕೌಂಟ್ ತೆಗಿಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮದ ಇವತ್ತಿನ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಶಾಂತ್ ಗುಡ್ಕೆ ಅವರು ಹಾಗೂ ಮಿಥುನ್ ಬಾಬ್ಶೇಟ್ ಅವರು. ರೂಪೇ ಡೆಬಿಟ್ ಕಾರ್ಡ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಹಂಗಂದ್ರೆ ಏನು ಸರ್? ರೂಪೇ ಡೆಬಿಟ್ ಕಾರ್ಡ್ ಅಂದ್ರೆ ಏನಾಗಿದೆ ಅಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾದವ್ರ ಮೊದಲೇನಿತ್ತು, ಹೊರಗಿನ ದೇಶದಿಂದ ವೀಸಾ, ಮಾಸ್ಟರ್ ಕಾರ್ಡ್ಸು ಬೇರೆ ಎಲ್ಲ ಇತ್ತು ಸರ್ದು. ಸೊ ಇತ್ತಿದ್ದ ದಿನಗಳಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ಯಾರೋದು, ಇದು ರೂಪೇ ಡೆಬಿಟ್ ಕಾರ್ಡ್ ಅಂದ್ರೆ ನಮ್ಮ ಇಂಡಿಯನ್ ಸ್ವದೇಶಿ ಕಾರ್ಡ್ ಒಂದು ತಗುವ ವ್ಯವಸ್ಥೆಯಿಂದ. ಸೊ ರೂಪೇ ಡೆಬಿಟ್ ಕಾರ್ಡ್ ಅಂತೂ ನಮ್ಮ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಖಾಂತರ ಇದಲ್ರಿ, ಅದನ್ನು ರೂಪೇ ಡೆಬಿಟ್ ಕಾರ್ಡ್ ನಮ್ಮ ಇಂಡಿಯಾ ಎಲ್ಲ ಭಾರತ ದೇಶದ ಎಲ್ಲ ಜನರಿಗೆ ಇಂಡಿಯನ್ ಕಾರ್ಡ್ ಇಶ್ಯೂ ಮಾಡುವುದರಿಂದ ಇದು ರೂಪೇ ಡೆಬಿಟ್ ಕಾರ್ಡ್ ಅಂತ ಒಂದು ಸ್ಟಾರ್ಟ್ ಆಗಿದೆ ಸರ್. ಅದನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೋಬೋದು, ಅದ್ರ ಬಗ್ಗೆ ತಿಳಿಸಿ. ಆ್ಯಕ್ಚುಲಿ ಯಾವುದು ಕಾರ್ಡ್, ರೂಪೇ ಡೆಬಿಟ್ ಕಾರ್ಡ್ ಆಗಲಿ, ಯಾವುದು ನಮ್ಮ ATM ಆಗಲಿ, ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂದ್ರೆ, ಬಹಳಷ್ಟು ಜನರಿಗೂ ಅದ್ರ ಸುರಕ್ಷತೆ ಬೇಕಂತಂದ್ರೆ ಅದ್ರ ಬಗ್ಗೆ ಒಂದು ಪಿನ್ ಅಂತ ಇರ್ತೈತಿ. ಸೊ ಪಿನ್ ಬಗ್ಗೆ ನಾವೇನು ಮಾಡಬೇಕಾಯ್ತಿ, ನಾವು ಎಲ್ಲೇ ಅಂದ್ರೆ ಬಹಳಷ್ಟು ಜನ ಪಿನ್ ಮರಿತಾವಂತೂ ಎಲ್ಲೇ ಬರೆದು ಇಟ್ಟಿರ್ತಾರೋ. ಸೊ ಆ ಥರ ಏನು ಮಾಡಬೇಕಾದ್ರೆ ಪಿನ್ ಎಲ್ಲೇ ಅವರು ಬರಿಬಾರ್ದು. ಅವ್ರನ್ನ ಜ್ಞಾಪಕ ಇಟ್ಕೊಂಡು ATM ಕಾರ್ಡನ್ನು ಯುಟಿಲೈಸ್ ಮಾಡಬೇಕಂತ ಒಂದು ಸುರಕ್ಷೆ ಒಂದು ವಹಿಸಬೇಕಂತ ಈ ಥರಲ್ಲಿ ನಾ ಕೇಳಿಕೊಳ್ತೀನಿ. ಈಗ ಈ ರೂಪೇ ಡೆಬಿಟ್ ಕಾರ್ಡ್ ಬಗ್ಗೆ ತಾವು ಹೇಳಿದ್ರಿ, ಇದರದ್ದು ಏನಾದರೂ ಸ್ಪೆಷಲ್ ಅಡ್ವಾಂಟೇಜ್ ಏನಾದರೂ ಇದೆಯಾ? ಸರ್, ಈ ರೂಪೇ ಡೆಬಿಟ್ ಕಾರ್ಡ್ ಅಂದರೆ ಈಗ ಏನು ಪ್ರಧಾನಮಂತ್ರಿ ಜನಧನ್ ಅಕೌಂಟ್ ಓಪನ್ ಮಾಡ್ತಾರೋ, ಸೊ ಅವರು ಅಕೌಂಟ್ ಹೋಲ್ಡರ್ಸಿಗೆ ಅದು ಕಡಿಮೆ ಚಾರ್ಜ್ ಒಂದು ಇರುತ್ತೆ ಒಂದು. ಆಮೇಲೆ ಅದರಲ್ಲಿ ರೂಪೇ ಡೆಬಿಟ್ ಕಾರ್ಡಲ್ಲಿ ಕೂಡ ಐತಲ್ರಿ, ಬೇರೆ ಬೇರೆ ವೇರಿಯಂಟ್ಸ್ ಇರ್ತವೆ. ಸೊ ಆ ರೂಪೇ ಡೆಬಿಟ್ ಕಾರ್ಡ್ ತೊಗೊಂಡು ಜನರು ಏನು ಮಾಡಬೇಕು, ತಮ್ಮ ಬ್ಯಾಂಕಿಂಗ್ ATM ಆಗಲಿ, ನಮ್ಮ ಬೇರೆ ಬೇರೆ ಇದರಲ್ಲಿ ನಾವು ವ್ಯವಹಾರ ಯುಟಿಲೈಸ್ ಮಾಡಿದಂದ್ರೆ ಅದರ ಹಿಂದೆ ಐತಲ್ರಿ ಆಕ್ಸಿಡೆಂಟಲ್ ಕ್ಲೇಮ್ ಕೂಡ ಐತಲ್ರಿ, ಒಂದು ಇನ್ಶೂರೆನ್ಸ್ ಒಂದು ಇರ್ತದೆ ರೀ. ಸೊ ಒಂದು ಈಗ ನಾವು ಪ್ರಧಾನಮಂತ್ರಿ ಮೊದಲು ಹೇಳಿದ್ವಿ PMJDY ಅಕೌಂಟ್ ಆಯಿತು, ಅಕೌಂಟ್ದಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಸಿಗ್ತಿದೆ. ಅದಾದಮೇಲೆ ಐತಲ್ರಿ ಈ ಗೌರ್ಮೆಂಟ್ ಕಡೆಯಿಂದ ನಾವು ಈಗ ಹೇಳಿದ ಮೇಲೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂದ್ರೆ 20 ರೂಪೀಸ್ ತುಂಬಿದಂದ್ರೆ, ವಾರ್ಷಿಕ ಪ್ರೀಮಿಯಂ ತುಂಬಿದಂದ್ರೆ ಅವ್ರು 2 ಲಕ್ಷ ಆಕ್ಸಿಡೆಂಟಲ್ಲಿ ಅವರಿಗೆ ಕ್ಲೇಮ್ ಸಿಗ್ತೈತೆ. ಅದೇ ಥರ ಈ ರೂಪೇ ಡೆಬಿಟ್ ಕಾರ್ಡ್ ಯುಟಿಲೈಸ್ ಮಾಡೋರಿಗೆ ಅವರು ಕೂಡ ವೇರಿಯಂಟ್ ಪ್ರಕಾರ ಅದರಲ್ಲಿ ಕೂಡ ಒಂದು 2 ಲ್ಯಾಕ್ ಅಡಿಷ್ನಲ್ ಐತಲ್ರಿ, ಅವ್ರಿಗೆ ಆಕ್ಸಿಡೆಂಟಲಿ ಇನ್ಶೂರೆನ್ಸ್ ವಿಮಾ ಅದರಲ್ಲಿ ಇನ್ಬಿಲ್ಟ್ ಅದರಲ್ಲಿ ಇರ್ತೈತೆ. ಈಗ ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟಿಗೆ ಹೇಗೆ ಲಿಂಕ್ ಮಾಡೋದು? ಇವತ್ತು ಆ್ಯಕ್ಚುಲಿ ನಾ ಇದ್ರ ಬಗ್ಗೆ ಎಲ್ಲರಿಗೆ, ಎಲ್ಲ ಗ್ರಾಹಕರಿಗೆ, ಎಲ್ಲ ಬ್ಯಾಂಕ್ ಎಲ್ಲ ಇವ್ರಿಗೆ ಏನು ಹೇಳಿಸಿದೆ ಅಂದ್ರೆ, ಇವತ್ತು ನಮ್ಗೆ ಯಾವುದು ಬ್ಯಾಂಕ್ ನೀವು ಖಾತೆ ಇದ್ರಂದ್ರೆ ತಮ್ಮದು ಲೇಟೆಸ್ಟ್ ಮೊಬೈಲ್ ನಂಬರ್
ಏನು ಮಾಡಬೇಕು, ಬ್ಯಾಂಕ್ದಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೇಕಂತ ಇರ್ತೈತಿ. ಬ್ಯಾಂಕ್ ಮೊಬೈಲ್ ಲಿಂಕ್ ಇದಂದ್ರೆ ಇವತ್ತು ಏನಾಗ್ತದೆ ಅಂದ್ರೆ ಯಾವುದು ಬ್ಯಾಂಕಿಂಗ್ ಅಲರ್ಟ್ಸ್ ಅಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಲೇಟೆಸ್ಟ್ ನಿಮಗೆ ಮೊಬೈಲ್ಗೆ ಸಿಗೋ ಸಲುವಾಗಿ ಎಲ್ಲ ಬ್ಯಾಂಕ್ದವರು ಕಂಪಲ್ಸರಿ ಮೊಬೈಲ್ ನಿಮ್ಮ ಅಕೌಂಟ್ಗೆ ಲಿಂಕ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಮೊದಲೇನು ಹಳೆ ಇದರಲ್ಲಿ ಇತ್ತು, ನೀವು ವಿದೌಟ್ ಮೊಬೈಲ್ ನಂಬರ್ ಅಕೌಂಟ್ ಓಪನ್ ಆಗ್ತಿತ್ತು. ಬಟ್ ಇವತ್ತು ಹಿಂಗಲ್ಲ, ಯಾವುದೋ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ನೀವು ಒಂದು ನಿಮ್ಮ ಲೇಟೆಸ್ಟ್ ಮೊಬೈಲ್ ನಂಬರ್ ಕೊಟ್ಟರಿಂದ ಬ್ಯಾಂಕ್ ಹೋಗಿ ಅವ್ರು ಏನು ಮಾಡ್ತಾರೋ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತೈತೆ, ಆ ತುಂಬಿ ಕೊಟ್ಟು ಸಹಿ ಮಾಡಿ ಕೊಟ್ಟಿದ ಮೇಲೆ ಅವ್ರ ಅಕೌಂಟ್ ಮೊಬೈಲ್ಗೆ ಲಿಂಕ್ ಮಾಡಿದ್ರಿಂದ ಇವತ್ತು ಬ್ಯಾಂಕಿಂಗ್ದಲ್ಲಿ ಯಾವುದೋ ನಿಮ್ಮದು ಅಕೌಂಟ್ಗೆ ಯಾವುದೋ ಒಂದು ವ್ಯವಹಾರ ಮಾಡ್ಬೇಕಂದ್ರೆ ಅಲರ್ಟ್ ಬರ್ತಾ ಇರ್ತೈತಿ. ಫಾರ್ ಎಕ್ಸಾಂಪಲ್ ಅಮೌಂಟ್ ನೀವು ಏನಾರು ತೆಗೆದ್ರೆ ಅಂದ್ರೆ ಅಲರ್ಟ್ ನಿಮಗೆ ಬರ್ತಾ ಇರ್ತೈತಿ. ಸೊ ಒಂದೊಂದ್ಸಲ ಬ್ಯಾಂಕ್ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಯಾಕೆ ವಿಶೇಷ ಅಂದ್ರೆ, ಸಪೋಸ್ ಒಂದೊಂದ್ಸಲ ಏನೋ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ ಆಯಿತು, ಸೊ ಅವಾಗ ಕೂಡ ಏನಾಗ್ತೈತಿ ನಿಮ್ಗೆ ಅಲರ್ಟ್ ಆಗ್ತೈತಿ. ಸೊ ಹಾಗಾಗಿ ನೀವು ಇಮಿಡಿಯೇಟ್ಲಿ ನೀವು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮೊಬೈಲ್ಗೆ ಕಂಪಲ್ಸರಿ ಎಲ್ಲ ಅಕೌಂಟ್ಗೆ ಮೊಬೈಲ್ ಲಿಂಕ್ ಮಾಡುವಂಥ ಒಂದು ಕಂಪಲ್ಸರಿನ ಕೇಳು. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಶ್ರೀ ಪ್ರಶಾಂತ್ ಗೋಡ್ಕೆ ಅವರು ಹಾಗೂ ಶ್ರೀ ಮಿಥುನ್ ಬಾಬ್ಶೇಟ್ ಅವರು. ಈಗ ಈ ಡೆಬಿಟ್ ಕಾರ್ಡ್ ಬಗ್ಗೆ ನಾವು ಮಾತನಾಡಿದ್ವಿ. ಡೆಬಿಟ್ ಕಾರ್ಡ್ ಎಕ್ಸ್ಪೈರಿ ಆದ ತಕ್ಷಣ ರಿನ್ಯೂ ಹೇಗೆ ಮಾಡೋದು ಆ್ಯಂಡ್ ಅದರ ವ್ಯಾಲಿಡಿಟಿ ಎಷ್ಟಿರುತ್ತೆ ಒಂದು ರೂಪೇ ಡೆಬಿಟ್ ಕಾರ್ಡ್ದು, ಅದ್ರ ಬಗ್ಗೆ ತಿಳಿಸಿ. ಆ್ಯಕ್ಚುಲಿ ಯಾವುದು ಡೆಬಿಟ್ ಕಾರ್ಡ್ ವ್ಯಾಲಿಡಿಟಿ ಏನಿದೆ ಅಂದ್ರೆ ಅವ್ರದ್ದು ಆ್ಯಕ್ಚುಲಿ ಮೊದಲೇ 3 ವರ್ಷ ಇತ್ತು. ಸೊ ಇತ್ತೀಚೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಗೈಡ್ಲೈನ್ಸ್ ತೊಗೊಂಡು ಆ ಲಿಮಿಟ್ ಕಾರ್ಡ್ ವ್ಯಾಲಿಡಿಟಿ 5 ವರ್ಷವರೆಗೆ ಮಾಡ್ಯಾರ ಸರ್. ಆ್ಯಕ್ಚುಲಿ ಸರ್ ಈಗ ಸೊ ಮೊದಲೇ 3 ವರ್ಷ ಇತ್ತು. ಸೊ ಯಾವುದು ಕಾರ್ಡ್ ಮುಗಿತಂದ ಕೂಡಲೇ ಅವ್ರು ಒಂದು ವೇಳೆ ಬ್ಯಾಂಕ್ನ್ಯಾಗ ಹೋಗಿ ರಿಕ್ವೆಸ್ಟ್ ಕೊಟ್ರಂದ್ರೆ ಅವರು ರಿನ್ಯೂವಲ್ ಕಾರ್ಡ್ ಬಳಸ್ಕೋಬಹುದು. ಆಮೇಲೆ ಮತ್ತೊಂದು ಸಲ ಇವತ್ತು ಬ್ಯಾಂಕ್ದಲ್ಲಿ ಕೂಡ ಇವನ್ ಅವರು ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ ಇದೆ. ಸೊ ಆನ್ಲೈನ್ ಚಾಲನ್ ಮುಖಾಂತರ ಸೊ ಎಲ್ಲರೂ ಏನು ಮಾಡಬಹುದು, ಅವರು ಹೊಸ ಡೆಬಿಟ್ ಕಾರ್ಡ್ ತಗೋಬಹುದು. ಸೊ ಇದರಲ್ಲಿ ಡೆಬಿಟ್ ಕಾರ್ಡ್ದಲ್ಲಿ 2 ಥರದ ಒಂದು ಡೆಬಿಟ್ ಕಾರ್ಡ್ ಇರ್ತಾವೆ. ಒನ್ ಅಂದ್ರೆ ಪರ್ಸನಲೈಸ್ ಅಂತ. ಸೊ ಪರ್ಸನಲೈಸ್ ಅಂದ್ರೆ ಅವ್ರ ಯಾರು ಕಸ್ಟಮರ್ ಇರ್ತಾರೋ ಅವ್ರ ಹೆಸರ ಮೇಲೆ ಬರ್ತಿದೆ. ಸೊ ಅದನ್ನ ನಾವು ಏನು ಮಾಡ್ತಾರೋ ಬ್ಯಾಂಕ್ದವರು ಅವ್ರ ಹೆಡ್ ಆಫೀಸ್ ಕಡೆಯಿಂದ ರಿಕ್ವೆಸ್ಟ್ ಕಳಿಸಿದ ಮೇಲೆ ಆ ಪರ್ಸನಲೈಸ್ ಕಾರ್ಡ್ ಅವ್ರ ಬ್ಯಾಂಕ್ಗೆ ಕಸ್ಟಮರ್ ಅಡ್ರೆಸ್ ಕೊಟ್ಟಿದ್ದು ಬರ್ತೈತಿ. ಮತ್ತು ನಾನ್ ಪರ್ಸನಲೈಸ್ ಅಂದ್ರೆ ಇಮಿಡಿಯೇಟ್ಲಿ ಅಂದ್ರೆ ಅದರಲ್ಲಿ ಹೆಸರು ಇರಲ್ಲ, ಬಟ್ ಸೇಮ್ ಫೆಸಿಲಿಟಿ ಇರ್ತೈತೆ, ಬಟ್ ಅದು ನಾನ್ ಪರ್ಸನಲೈಸ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ಅದು ಬ್ಯಾಂಕ್ದವ್ರು ಏನು ಮಾಡ್ತಾರೋ ತಮ್ಮ ಕಸ್ಟಮರ್ಸ್ಗೆ ಇಮಿಡಿಯೇಟ್ಲಿ ಬ್ಯಾಂಕ್ ಬಂದವರಿಗೆ ಅದು ಇಮಿಡಿಯೇಟ್ಲಿ ಅರ್ಜೆಂಟ್ ಬೇಕಂದ್ರೆ ಕೊಡಲಿಕ್ಕೆ ಒಂದು ನಾನ್ ಪರ್ಸನಲ್ ಕಾರ್ಡ್ ಕೂಡ ವ್ಯವಸ್ಥೆ ಇರುತ್ತೆ. ಓರ್ಡರ್ ಆಫ್ 5,000 ರೂಪೀಸ್ ಓರ್ಡರ್ ಆಫ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸಿ. PMJDY ಅಕೌಂಟ್. ಸೊ ಈ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡ್ಯಾರು, ಈಗ ಯಾರ್ಯಾರು ಪ್ರಧಾನಮಂತ್ರಿ ಜನಧನ ಅಕೌಂಟ್ ತಗೊಂಡು ಅವರು ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಉಪಯೋಗ ಮಾಡಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಅಂಥವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಐತಲ್ರಿ ಅವ್ರಿಗೆ ಒಂದು ಮೊದಲೇ 5,000 ಇತ್ತು, ಈಗ 10,000ವರೆಗೆ ಅದು ಕೊಡ್ಲಿಕ್ಕೆ ಅವಕಾಶ ಇರುತ್ತದೆ. ಸೊ ಅವರು ಯಾರಿಗೆ ಅಂದ್ರೆ ಏನಿರ್ತೈತಿ, 0 ಬ್ಯಾಲೆನ್ಸ್ ಅಕೌಂಟ್ ಇರ್ತೈತಿ. ಬಟ್ ಅವ್ರು ವ್ಯವಹಾರ ಮಾಡ್ತಾ ಸಪೋಸ್ ಅವ್ರಿಗೆ ಏನಾರ ಅಚಾನಕವಾಗಿ ಏನಾರ ದುಡ್ಡಿನ ಹಣಕಾಸು ಅವ್ರಿಗೆ ಅವಶ್ಯಕ ಇರುವಾಗ ಸೊ ಅವ್ರ ಬ್ಯಾಲೆನ್ಸ್ ಅಕೌಂಟ್ ಟರ್ನ್ ಓವರ್ ಬೇಸ್ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಬೆಟ್ ಆಗಿದೆ ಅಂದ್ರೆ ಅವ್ರು ಏನು ಮಾಡ್ತಾರೋ ಅವರಿಗೆ ಒಂದು 10,000ವರೆಗೆ ಒಂದು ಆಧಾರ್ ಕಾರ್ಡ್ಗೆ ಒಂದು ಲಿಮಿಟ್ ಕೊಡ್ಲಿಕ್ಕೆ ಈ ಪ್ರಧಾನಮಂತ್ರಿ ಜನಧನ ಅಕೌಂಟ್ದಲ್ಲಿ ಒಂದು ಅವಕಾಶ ಇರುತ್ತದೆ. ಸರಿ, ಆಕ್ಸಿಡೆಂಷಿಯಲ್ ಇನ್ಶೂರೆನ್ಸ್ ಕವರ್ ಪ್ರೀಮಿಯಂ ಯಾರು ತುಂಬ್ತಾರೆ ಅದ್ರ ಬಗ್ಗೆ ತಿಳಿಸಿ. ಈಗ ಪ್ರೆಸೆಂಟ್ಲಿ ಹೆಂಗಿದೆ, ರುಪೇ ಡೆಬಿಟ್ ಕಾರ್ಡ್ ಅಂತ ಏನಿದೆ ಅದರಲ್ಲಿ ಆ್ಯಕ್ಚುಲಿ ಪ್ರೀಮಿಯಂ ಏನು ತುಂಬಬೇಕಂತೇನಿಲ್ಲ ನಾರ್ಮಲ್ ಕ್ಲಾಸಿಗೆ. ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಐತಲ್ರಿ ಅದು ಇನ್ ಬಿಲ್ಟ್ ಅದು ಇನ್ಶೂರೆನ್ಸ್ ಈ ಥರ ಇರ್ತೈತಿ. ಅದೇ ಥರ ಇದರಲ್ಲಿ ರುಪೇದಲ್ಲಿ ಒಂದು ಹೈಯೆಸ್ಟ್ ವೇರಿಯಂಟ್ ಅಂತ ಇರ್ತೈತಿ, ಅದು ರುಪೇ ಪ್ಲಾಟಿನಮ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ಆ ರುಪೇ ಪ್ಲಾಟಿನಮ್ ಕಾರ್ಡ್ದಲ್ಲಿ ಆ ಥರದ ಇಯರ್ಲಿ ಒಂದು AMC ಅಂದ್ರೆ 590 ರೂಪೀಸ್ ಅಂತ ಆ ಥರ AMC ಒಂದು ಇರ್ತೈತಿ. ಸೊ ಅದು ಮಾತ್ರ ಕಸ್ಟಮರ್ ಅಕೌಂಟ್ನಲ್ಲಿ ಕಟ್ ಆಗ್ತೈತಿ. ಬಟ್ ಅದರಲ್ಲಿ ಬಹಳಷ್ಟು ಫೆಸಿಲಿಟಿ ಕೂಡ ಇರ್ತಾವ್ರೆ. ರುಪೇ ಪ್ಲಾಟಿನಮ್ದಲ್ಲಿ ಒಂದು ಅವರಿಗೆ 2 lakh ವರೆಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇರ್ತೈತಿ. ಅದೇ ಥರ ಬೇರೆ ಅಂದ್ರೆ ಐತಲ್ರಿ ಆ ಥರ ಲಿಮಿಟ್ ಹೆಚ್ಚಿಗೆ ಇರ್ತೈತಿ, ಡೆಬಿಟ್ ಕಾರ್ಡ್ ಲಿಮಿಟ್ ಹೆಚ್ಚಿಗೆ ಇರ್ತೈತಿ. ಸೊ ಅವರು ಏನು ಮಾಡ್ಬೋದು, 1 lakh ವರೆಗೆ ಕ್ಯಾಶ್ ವಿಡ್ರಾ ಮಾಡ್ಲಿಕ್ಕೆ ಅವಕಾಶ ಇರ್ತಾವೆ. ಅಂದ್ರೆ ಇದು ಒನ್ ಆಫ್ ದ ಹೈಯೆಸ್ಟ್ ವೇರಿಯಂಟ್ ಅಂತ ಇರ್ತವೆ. ಆಮೇಲೆ ಅದೇ ಥರ ಈಗ ನಮಗೆ VIP ಲಾಂಜ್ ಅಂತ ಇರ್ತೈತಿ. ಆ ಥರ ಕೂಡ ಈ ಪ್ಲಾಟಿನಮ್ ಕಾರ್ಡ್ದಿಂದ ಐತಲ್ರಿ ಇನ್ ಬೋಲ್ಟ್ ಅವ್ರದ್ದು ಅಮೌಂಟ್ ಹೆಚ್ಚಿಗೆ ಕಟ್ಲಾರ್ದು ರುಪೇ VIP ಲಾಂಚ್ ಕೂಡ ಯುಟಿಲೈಸ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇರುತ್ತದೆ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು. ಕಾರ್ಯಕ್ರಮದ ಅತಿಥಿಗಳು ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಗೋಡ್ಕೆ ಅವರು ಹಾಗೂ ಲೀಡ್ ಬ್ಯಾಂಕ್ ಆಫೀಸರ್ ಮಿಥುನ್ ಬಾಬ್ಶೇಟ್ ಅವರು ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ, ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಇದು 0 ಬ್ಯಾಲೆನ್ಸ್ ಅಕೌಂಟ್ ಆಗಿರುತ್ತೆ. ಅಂದರೆ ಯಾವುದೇ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಂತಿಲ್ಲ. ಸೊ ಈ ಅಕೌಂಟ್ ಓಪನ್ ಮಾಡಲಿಕ್ಕೆ ನೀವು ನಿಮ್ಮ ಆಧಾರ್ ಕಾರ್ಡ್ 1-2 ಫೋಟೋ ತೊಗೊಂಡು ಹೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕಲ್ಲಿ ನಿಮಗೆ ಅಕೌಂಟನ್ನು ಓಪನ್ ಮಾಡ್ತಾರೆ. ಹಾಗೆ ನಿಮ್ಮ ಅಕೌಂಟ್ ನಂಬರನ್ನು ಇಮಿಡಿಯೇಟ್ ಆಗಿ ನೀವು ಪಡ್ಕೊಳ್ಬೋದು. ಈಗ ಇದೇ PMJDY ಇದರ ಸ್ಪೆಷಲ್ ಬೆನಿಫಿಟ್ ಅಥವಾ ಡೈರೆಕ್ಟ್ ಬೆನಿಫಿಟ್ಸ್ ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇದು 0 ಬ್ಯಾಲೆನ್ಸ್ ಅಕೌಂಟ್
ಆಗಿರುತ್ತೆ. ಸೊ ಯಾವುದೇ ಒಂದು ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಬೇಕಾಗಿಲ್ಲ. ಇನ್ ಕೇಸ್ 1000 ರುಪೀಸ್ ನೀವು ಏನಾದ್ರು ಹಾಕಿದಿದ್ರೆ ಆ ಪೂರ 1000 ಅಮೌಂಟನ್ನು ನೀವು ಯಾವುದೇ ಎಮರ್ಜೆನ್ಸಿ ನೀಡಿಗೆ ನೀವು ವಿಡ್ರಾಲ್ ಮಾಡ್ಕೊಳ್ಬೋದು. ATM ಏನಿರುತ್ತೆ, ATMಗೂ ನಿಮಗೆ ಯಾವುದೇ ಚಾರ್ಜಸ್ ಇರಲ್ಲ. ಇದೊಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಕೌಂಟಲ್ಲಿ. ಈಗ ಬ್ಯಾಂಕಲ್ಲಿ ಬರೀ ಅಕೌಂಟ್ ಅಲ್ಲ, ಅಕೌಂಟ್ ಓಪನ್ ಮಾಡಿದ ತಕ್ಷಣ ಪ್ರತಿಯೊಬ್ಬರು ಕಸ್ಟಮರ್ ತಮ್ಮ ಫ್ಯೂಚರ್ ಸೇವಿಂಗ್ಸ್ ಸಲುವಾಗಿ, ಅಂದರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಲಿ ಅಥವಾ ನಿಮ್ಮ ಮುಂದಿನ ನೀಡ್ಸಿಗಾಗಲಿ ಅವಶ್ಯಕತೆ ಇರಬೇಕಾದ್ರೆ ಕೆಲವೊಂದು ಡೆಪಾಸಿಟನ್ನು ಮಾಡ್ಬೋದು. ಆ ಡೆಪಾಸಿಟನ್ನು ನೀವು ಈ ಬ್ಯಾಂಕ್ PMJDY ಅಕೌಂಟ್ ನೀವು ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡ್ಬೋದಾಗಿದೆ. ಆ ಡೆಪಾಸಿಟನ್ನು ನೀವು ಯಾವ ಬೇಕಾದ್ರೆ ನಿಮಗೆ ಅವಶ್ಯಕತೆ ಇದ್ದಾಗ ನೀವು ವಿಡ್ರಾನು ಮಾಡುವಂಥ ಫೆಸಿಲಿಟಿ ಈ PMJDY ಅಕೌಂಟಲ್ಲೂ ಅವೈಲೇಬಲ್ ಇರ್ತದೆ. ಅದೇ ರೀತಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ 1 ಲಕ್ಷದವರೆಗೆ ಇರುತ್ತೆ. ಇದನ್ನು 45 ದಿವಸದ ಪ್ರತಿಯೊಬ್ಬರು 45 ದಿವಸದಲ್ಲಿ ನೀವು ಒಂದಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂತೇಳಿ ಇದೆ. ಅದೇ ರೀತಿ ಮಿನಿಮಮ್ ಬ್ಯಾಲೆನ್ಸ್, ಯಾವುದೇ ರೀತಿಯ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಈ ಅಕೌಂಟಲ್ಲಿ ಇರಲ್ಲ. ATM ಅಲ್ಲೂ ನೀವು ಏನಾದರೂ ವಿಡ್ರಾಲ್ ಮಾಡಿಕೊಂಡ್ರೆ ATM ಚಾರ್ಜಸ್, ವಿಡ್ರಾಲ್ ಚಾರ್ಜಸ್ ಅಪ್ ಟು 3 ಆರ್ ಅಪ್ ಟು 5 ಟ್ರಾನ್ಸಾಕ್ಷನ್ ಫ್ರೀ ಆಗಿರುತ್ತೆ. ಲೈಫ್ ಇನ್ಶೂರೆನ್ಸ್ ಕವರ್ ಇರುತ್ತೆ ಇದಕ್ಕೆ 30,000 ರೂಪಾಯಿವರೆಗೆ. ನೀವು ಬೇರೆ ಖಾತೆಯಲ್ಲಿ ಯಾವ ಥರ ನಿಮ್ಗೆ ಫೆಸಿಲಿಟಿ ಇರುತ್ತೆ ಅಂದರೆ ಅಕೌಂಟ್ ಟ್ರಾನ್ಸ್ಫರ್, ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಎಲ್ಲ ಆಗಲಿ, ಆ ಫೆಸಿಲಿಟಿನೂ ಈ ಅಕೌಂಟಲ್ಲೂ PMJDY ಅಕೌಂಟಲ್ಲೂ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ಈಗ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸ್ಕೀಮ್ ಡೈರೆಕ್ಟ್ DBT ಅಂತ ಹೇಳ್ತಾರೆ, ಡೈರೆಕ್ಟ್ ಟ್ರಾನ್ಸ್ಫರ್ ಗೌರ್ಮೆಂಟಿಂದ ಈ ನಿಮ್ಮ ಗ್ಯಾಸ್ ಸಬ್ಸಿಡಿ ಆಗಲಿ, ಈಗ ನಿಮಗೆ ಗೃಹ ಜ್ಯೋತಿ ಆಗಲಿ, ಈ ಥರ ಯಾವುದೇ ಫೆಸಿಲಿಟಿ ಡೈರೆಕ್ಟ್ ಇದೇ ಅಕೌಂಟಿಗೆ ಬರುವಂಥ ವ್ಯವಸ್ಥೆ ಇರುತ್ತೆ. ಸೊ ಯಾರಾದ್ರೂ PMJDY ಅಕೌಂಟ್ ಇದ್ದರೆ ಈ ರೀತಿಯ ಯಾವುದೇ ಬೆನಿಫಿಟ್ ಗೌರ್ಮೆಂಟಿಂದ ಯಾವುದೇ ಒಂದು ನಿಮಗೆ ಫಂಡ್ಸ್ ಬರ್ತಾ ಇರುತ್ತೆ, ಅದು ಡೈರೆಕ್ಟಾಗಿ ಈ ಅಕೌಂಟಿಗೆ ಬರ್ತಾ ಇರುತ್ತೆ. ಅದೇ ರೀತಿ ನಿಮಗೆ ಈಗ ಸರ್ ಹೇಳ್ದಂಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿನೂ ಇರುತ್ತೆ. ನಿಮ್ಮ ಓವರ್ ಆಲ್ ನಿಮ್ಮ ಅಕೌಂಟ್ ಖಾತೆ ಓಪನ್ ಆದಾಗಿಂದ ಇಲ್ಲಿವರೆಗೆ ನಿಮ್ಮ ಟ್ರಾನ್ಸಾಕ್ಷನ್ನ ನೋಡಿಕೊಂಡು ಆ ಮ್ಯಾನೇಜರು, ನಿಮ್ಮ ಬ್ರಾಂಚ್ ಮ್ಯಾನೇಜರ್ ಆಗಲಿ, ಲೋನ್ ಓವರ್ ಡ್ರಾಫ್ಟ್ ಫೆಸಿಲಿಟಿನೂ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಕೊಡುವಂಥ ವ್ಯವಸ್ಥೆನೂ ಇದೇ ಒಂದು ಅಕೌಂಟಲ್ಲಿ ಈ ಫೆಸಿಲಿಟಿ ಇರುತ್ತೆ ಸ್ಪೆಷಲಿ. ಮತ್ತು ಯಾವುದೇ ಅಕೌಂಟಲ್ಲಿ ಇರಲ್ಲ. PMJDY ಅಕೌಂಟಲ್ಲೇ ಇದೊಂದು 5,000 to 10,000 ರೂಪಾಯಿವರೆಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಗೌರ್ಮೆಂಟ್ ಅವರು ಕೊಟ್ಟಿರ್ತಾರೆ. ಸರ್, ಈಗ ಇನ್ ಜನರಲ್ ಒಂದು ಅಕೌಂಟ್ ತೆಗಿಬೇಕಂದ್ರೆ ಡಾಕ್ಯುಮೆಂಟ್ಸ್ ಬೇಕು. ಆದರೆ ಕೆಲವೊಬ್ಬರ ಕಡೆ ಅಫಿಷಿಯಲ್ ಅಕೌಂಟ್ಸೇ ಇರುವುದಿಲ್ಲ, ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಅಂಥವರಿಗೆ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಆಗುತ್ತಾ? ಅದರ ಬಗ್ಗೆ ಇದೇ ರೀತಿ ಇನ್ ಕೇಸ್ ಯಾವುದಾದ್ರೂ ಒಂದು ಕಸ್ಟಮರ್ ಆದರೆ, ಯಾವುದೇ ಒಂದು ಪರ್ಸನ್ ಹತ್ರ ಆಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಯಾವುದೇ ಇಲ್ಲದೆ ಇದ್ದರೆ, ಆಧಾರ್ ಆಗಲಿ, ಪ್ಯಾನ್ ಆಗಲಿ, ನಿಮ್ಮ ವೋಟರ್ ID ಇದು ಯಾವುದೇ ಇಲ್ಲದೆ ಇದ್ದರೂ ನಿಮ್ಮ ಫೋಟೋಗ್ರಾಫನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಒಂದು BSBD ಅಕೌಂಟನ್ನು ನೀವು ಓಪನ್ ಮಾಡುವಂಥ ವ್ಯವಸ್ಥೆನೂ ಇರುತ್ತೆ. ಇದರೊಳಗೆ ಎಲ್ಲ ಲಿಮಿಟೇಷನ್ಸ್ ಇರುತ್ತೆ. ನಿಮಗೆ ವಿಡ್ರಾವಲ್ ಲಿಮಿಟ್ಸ್ 10,000 ಒಳಗಿರುತ್ತೆ. ಬ್ಯಾಲೆನ್ಸು 50,000 ಒಳಗೆ ಇದಕ್ಕೆ ಫೆಸಿಲಿಟಿ ಇರುತ್ತೆ. ಯಾಕಂದರೆ ಬ್ಯಾಲೆನ್ಸ್ ಮೋರ್ ದೆನ್ 50,000 ಆದರೆ ಅದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರ್ತಾ ಇರೋದ್ರಿಂದ ಅದಕ್ಕೆ ನೀವು ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಈ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಏಜೆಂಟ್ ಅಥವಾ ಬ್ಯಾಂಕ್ ಮಿತ್ರ ಇವರ ಪಾತ್ರವೇನು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯಲ್ಲಿ? ಅದರ ಬಗ್ಗೆ ತಿಳಿಸಿ ಸರ್. ಇವತ್ತು ಆ್ಯಕ್ಚುಲಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ಏನಾಗಿದೆ ಅಂದ್ರೆ, ನಮ್ಮ ಇವತ್ತೇನಾಗ್ತಾ ಇದೆ ಅಂದರೆ, ಭಾರತೀಯದಲ್ಲಿ ಎಲ್ಲ ಜನರಿಗೆ ಬ್ಯಾಂಕಿಂಗ್ ಫೆಸಿಲಿಟಿ ಸಿಗಬೇಕು ಅಂತ ಉದ್ದೇಶದಿಂದ ನಮ್ಮ ಎಲ್ಲ ಪ್ರತಿ ಹಳ್ಳಿಯಲ್ಲಿ ಅಂದರೆ ಪ್ರತಿ 5,000 ಜನರು ಇರೋದು ಬ್ಯಾಂಕ್ ಫೆಸಿಲಿಟಿ ಇರಬೇಕಂತ ನಾವು ಬ್ಯಾಂಕ್ ಇರ್ತವೆ. ಆಮೇಲೆ ಮತ್ತೊಂದು ಏನಾಗಿರ್ತಾವೆ, ಕೆಲವೇ ಇದರಲ್ಲಿ ಒಂದು 5 ಕಿಲೋಮೀಟರ್ ಒಳಗಡೆ ಬ್ಯಾಂಕ್ ಇಲ್ಲ, ಎಲ್ಲೆಲ್ಲಿ ಬ್ಯಾಂಕ್ ಇಲ್ಲ. ಸೊ ಅಲ್ಲೇ ಏನು ಮಾಡ್ತಾ ಇದ್ದೇವೆ ನಾವು, ಬಿಸ್ನೆಸ್ ಕರೆನ್ಸಿ ಮುಖಾಂತರ ಜನರಿಗೆ ಬ್ಯಾಂಕಿಂಗ್ ಸರ್ವಿಸನ್ನು ಕೊಡ್ತಾ ಇರ್ತೇವೆ. ಸೊ ಇದರಲ್ಲಿ BCA ಮುಖಾಂತರ ಏನು ಮಾಡ್ತಾ ಇದ್ದೇವೆ, ಎಲ್ಲ ಥರದ ಸರ್ವಿಸ್ ಅಂದ್ರೆ ಅವ್ರು ಏನು ಮಾಡ್ಬೋದು, ಬ್ಯಾಂಕ್ದಲ್ಲಿ ಖಾತೆ ಇದ್ಮೇಲೆ ಅವರು ಬ್ಯಾಂಕ್ ಹೋಗಲಾರ್ದು ಆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ BCA ಅಂತ ಇರ್ತವೆ ಅವ್ರ ಕಡೆ ಹೋಗಿ ಅವ್ರು ತಮ್ಮ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸ್ ಮುಖಾಂತರ ಅವ್ರು BCA ರಿಂದ ಅವ್ರು ಏನು ಮಾಡ್ಬೋದು, 20,000ವರೆಗೆ ದುಡ್ಡು ತೆಗಿಬಹುದು. ಆಮೇಲೆ 20,000ವರೆಗೆ ಆ BCA ಮುಖಾಂತರ ದುಡ್ಡು ಜಮಾ ಮಾಡ್ಬೋದು. ಅಂದ್ರೆ ಈ ಥರ ಈ ಒಂದು BCA ಸರ್ವಿಸ್ ಅಂದ್ರೆ ಏನೈತಲ್ರಿ, ಅವರಿಗೆ ಬ್ಯಾಂಕಿಂಗ್ ಅವ್ರ ಅಂದ್ರೆ ಏನಾಗಿರುತ್ತೆ, ಬಹಳ ಜನರಿಗೆ ಬ್ಯಾಂಕ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಅವ್ರು ಏನು ಮಾಡ್ಬೋದು, ಈ ಎಲ್ಲ BCA ಮುಖಾಂತರ ನೀವು ಎಲ್ಲ ಥರ ಸರ್ವಿಸ್ ಅಂದ್ರೆ ಒಂದು ಬ್ಯಾಂಕಿಂಗ್ ಸರ್ವಿಸ್ ಮೇನ್ ವೇ ಅಂದ್ರೆ ಒಂದು ಹಣ ತೆಗೆಯೋದು, ತುಂಬುವುದು, ಆಮೇಲೆ ಅಕೌಂಟ್ ಓಪನ್ ಮಾಡ್ಬೋದು. ಆಮೇಲೆ ಇದು ನಮಗೆ ಪ್ರಧಾನಮಂತ್ರಿ ಜನಧನ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎನ್ರಾಲ್ಮೆಂಟ್ ಮಾಡ್ಬೋದು. ಸೊ ಎಲ್ಲಾ ತರದ ಬ್ಯಾಂಕಿಂಗ್ ಸರ್ವಿಸನ್ನು ನಾವು ಇವತ್ತು ಬ್ಯಾಂಕ್ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ, ಬ್ಯಾಂಕ್ ಮಿತ್ರ. ಸೊ ಈ ಬ್ಯಾಂಕ್ ಮಿತ್ರ ಮುಖಾಂತರ ನಾವು ತಗೋತಾ
ತಗೋತಾ ಇದ್ದೇವೆ. ಅದೇ ಥರ ಗೌರ್ಮೆಂಟ್ ಆಫ್ ಇಂಡಿಯಾದವರು, ಈ ಕರ್ನಾಟಕ ಗೌರ್ಮೆಂಟ್ದವ್ರು ಏನು ಮಾಡ್ತಾ ಇದ್ದಾರೋ ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಮಿತ್ರ ಅಂದ್ರೆ BC ಸಖಿ. ಈಗ BC ಸಖಿ ಅಂತ ಪ್ರತಿ ಗ್ರಾಮ ಪಂಚಾಯತ್ದಲ್ಲಿ ಒಂದು BC ಸಖಿ ಮುಖಾಂತರ ಈ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಮಾಡೋದಲ್ಲಿ ಎಲ್ಲರಿಗೆ ಬ್ಯಾಂಕಿಂಗ್ ಸರ್ವಿಸ್ ಸಿಗುವಂಥ ವಿಷಯದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ದಲ್ಲಿ BC ಸಖಿಯನ್ನು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಒಂದು ಕಲ್ಪಿಸಿಕೊಳ್ಳೋ ಸರ್ವಿಸನ್ನು ಕೊಡಲಿಕ್ಕೆ ನಾವು ಇವತ್ತು ವಿಚಾರ ಮಾಡ್ತಾ ಇದ್ದೀವಿ. ಸರ್, ಅಂತ ಸಂದರ್ಭದಲ್ಲಿ ಈ ಬ್ಯಾಂಕ್ ಮಿತ್ರ ಯಾರಾಗಬಹುದು ಅದ್ರ ಬಗ್ಗೆ ಇವತ್ತು ಬ್ಯಾಂಕ್ ಮಿತ್ರ ಅಂದ್ರೆ ಏನಾಗಿದೆ, ಅವ್ರದ್ದು ಯಾರ್ಯಾರು ಬ್ಯಾಂಕ್ BC ಆಗುತ್ತೋ ಅಂತ ಇಂಟ್ರೆಸ್ಟ್ ಇರ್ತಾರಲ್ರಿ, ಅವ್ರು ಏನು ಮಾಡ್ತಾರೋ ಬ್ಯಾಂಕ್ದವ್ರಿಗೆ ಅವ್ರಿಗೆ ಕರೆಸಿ ಒಂದು ಮಿನಿಮಮ್ ಒಂದು ಕ್ವಾಲಿಫಿಕೇಶನ್ ಅಂತ ಇರ್ತೈತಿ. ಅವ್ರು ಕರೆಸಿದ ಮೇಲೆ ಅವ್ರಿಗೆ ಏನು ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಅವ್ರು ಟ್ರೈನಿಂಗ್ ತಗೊಂಡು ಈ IIBF ದಲ್ಲಿ ಅವ್ರು ಸರ್ಟಿಫಿಕೇಶನ್ ತಗೋಬೇಕಂತ ಇರ್ತೈತಿ. ಸೊ ಅವ್ರು ಒಂದು ಎಕ್ಸಾಮ್ ಇರ್ತೈತಿ, ಆ ಎಕ್ಸಾಮ್ ಪಾಸ್ ಆದವರಿಗೆ IIBF ದಲ್ಲಿ ಅಂಥವ್ರಿಗೆ ಬ್ಯಾಂಕ್ದವ್ರು ಏನು ಮಾಡ್ತಾರೋ ಅವ್ರು BC ಬ್ಯಾಂಕ್ ಮಿತ್ರ ಅಂತ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈಗ ಟ್ರಾನ್ಸ್ಫರ್ ಆಯಿತು ಇನ್ನೊಂದು ಸ್ಟೇಟಿಗೆ, ಅಥವಾ ಆ ಸಂದರ್ಭದಲ್ಲಿ ಈ PMGDY ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೋದಾ ಇನ್ನೊಂದು ಸ್ಟೇಟಿಗೆ? ಸರ್, ಇವತ್ತು ಆ್ಯಕ್ಚುಲಿ PMGDY ಅಕೌಂಟ್ ಇರಲಿ, ಯಾವುದೇ ಅಕೌಂಟ್ ಇರಲಿ, ಇವತ್ತು ಏನು ಮಾಡ್ಬೋದು, ಅವ್ರು ಯಾವುದು ಬ್ಯಾಂಕ್ದಲ್ಲಿ ಅವ್ರ ಕಸ್ಟಮರ್ ಯಾವ ಬ್ರ್ಯಾಂಚಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ರಂದ್ರೆ ಈ ಅಕೌಂಟ್ ಇಂಡಿಯಾದಲ್ಲಿ ಯಾವುದು ಅವ್ರ ಏರಿಯಾದಲ್ಲಿ, ಸಪೋಸ್ ಅವ್ರು ಕರ್ನಾಟಕದಲ್ಲಿ ಇರ್ತಾರೆ, ಅವ್ರು ಬ್ಯಾಂಕ್ ತೆಗ್ದಾರೆ, ಆಮೇಲೆ ಅವ್ರು ಇಲ್ಲಿಂದ ನೆಕ್ಸ್ಟ್ ಮಹಾರಾಷ್ಟ್ರ ಹೋದ್ರು, ಸೊ ಅಲ್ಲಿದ್ರು ಕೂಡ ಆ ಬ್ಯಾಂಕ್ನಾಗ ಹೋಗಿ ರಿಕ್ವೆಸ್ಟ್ ಕೊಟ್ರಂದ್ರೆ ಈ ಅಕೌಂಟ್ ಯಾವ ಬ್ಯಾಂಕ್ದಲ್ಲಿ ಕೂಡ ಅಂದ್ರೆ ಅವ್ರವ್ರ ಬ್ಯಾಂಕ್ದಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಇರುತ್ತೆ ಸರ್. ಈಗ ಅನ್ಸ್ಟ್ರಕ್ಚರ್ಡ್ ಸಪ್ಲಿಮೆಂಟರಿ ಸರ್ವಿಸ್ ಡೇಟಾ ಅಥವಾ USSD ಬೇಸ್ಡ್ ಟ್ರಾನ್ಸಾಕ್ಷನ್ ಅದನ್ನು ಹೇಗೆ ನಾವು ಬಳಕೆ ಮಾಡ್ಬೋದು ಅದ್ರ ಬಗ್ಗೆ? ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಎಲ್ಲರಿಗೆ ಸ್ಮಾರ್ಟ್ ಫೋನ್ ಇರುತ್ತೆ. ಸೊ ಆ ಸ್ಮಾರ್ಟ್ ಫೋನ್ ಮುಖಾಂತರ ಬಹಳಷ್ಟು ಜನರಿಗೆ ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ ಆಗಲಿ ಮತ್ತು ಎಲ್ಲ ಬ್ಯಾಂಕಿನ ಐತಲ್ರಿ ಅವ್ರವ್ರ ಭೀಮ್ QR ಕೋಡ್ ಆಗಲಿ ಫೆಸಿಲಿಟಿ ಇರ್ತದೆ. ಸೊ ಅದೇ ಥರ ಸ್ಮಾರ್ಟ್ ಫೋನ್ ಇರಲಾರ್ದವ್ರಿಗೆ ನೀವೇನು USSD ಮುಖಾಂತರ ಅವ್ರು ಏನು ಮಾಡ್ಬೋದು, ಸ್ಮಾರ್ಟ್ ಫೋನ್ ಇಲ್ಲದ ಮೊಬೈಲ್ದಿಂದ ಅವರು ಬ್ಯಾಂಕಿಂದ ಎಲ್ಲ ಥರ ಫೆಸಿಲಿಟಿ ಅಂದರೆ ಬ್ಯಾಲೆನ್ಸ್ ಎನ್ಕ್ವೈರಿ ಆಗಲಿ, ಆಮೇಲೆ ಅವ್ರದ್ದು ಬ್ಯಾಲೆನ್ಸ್ ಖಾತೆಯ ಡೀಟೇಲ್ಸ್ ಬಗ್ಗೆ ಇದರಲ್ಲಿ USSD ಮುಖಾಂತರ ಒಂದು ಕೆಲವೇ ನಂಬರ್ ಇರ್ತಾವೆ, ಆ ನಂಬರ್ ಡಯಲ್ ಮಾಡಿದೆ ಅಂದ್ರೆ ಅವ್ರು ಏನು ಮಾಡ್ಬೋದು, ಆ ಬ್ಯಾಂಕಿನ ಸರ್ವಿಸನ್ನು ಮುಖಾಂತರ ಅವರು ಈ USSD ಮುಖಾಂತರ ತಗೊಳ್ಳೋಕ್ಕೆ ಒಂದು ಬ್ಯಾಂಕ್ದವ್ರು ಏನು ಮಾಡ್ಯಾರ ಎಲ್ಲರೂ ಫೆಸಿಲಿಟಿ ಕೊಟ್ಟಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಸ್ಕ್ಯಾಮ್ಸ್ ಬಹಳ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಡಿಜಿಟಲ್ ವಂಚನೆಗಳಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಬಹುದು? ಸರ್, ಫಸ್ಟ್ ಆಫ್ ಆಲ್ ಈಗ ನಾವು ಬ್ಯಾಂಕ್ದಿಂದ ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಆರ್ಥಿಕ ಸಾಕ್ಷರತಾ ಕೇಂದ್ರ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲ್ಸ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಆರ್ಥಿಕ ಈಗೇನು ಸೇರ್ಪಡೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅದೇ ಥರ ಐತಲ್ರಿ, ನಾವು ಕ್ಯಾಂಪ್ ಮುಖಾಂತರ ಎಲ್ಲರಿಗೂ ಏನು ಮಾಡ್ತಾ ಇದ್ದೀವಿ, ಫಸ್ಟು ಈ ಫ್ರಾಡ್ ಆಗಬಾರ್ದಂತೂ ಮತ್ತು ಡಿಜಿಟಲ್ ವಂಚನೆ ಆಗಬಾರ್ದಂತೂ ನಾವೇನು ಮಾಡ್ತಾ ಇದ್ವಿ ಅದರ ಬಗ್ಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ, ಜನರಿಗೆ ಐತಲ್ರಿ ಅವೇರ್ನೆಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಎಲ್ಲರೂ ಜನರು ಏನು ಮಾಡಬೇಕು, ಎಲ್ಲ ಬ್ಯಾಂಕಿಂಗ್ದಿಂದ ಆಗಲಿ ಎಲ್ಲದು ಈಗ ಏನು ಕೆಲವೇ ಅವ್ರದ್ದು OTP ಅಂದರೆ ಏನಾಗ್ತೈತೆ, ಫಸ್ಟ್ ನಾವು ಜನರಲ್ಲಿ ಏನಿರಬೇಕು, ಫ್ರಾಡ್ ಆಗಬಾರ್ದಂತೂ ನಾವು ಕೆಲವೇ ನಾವು ಇದರಲ್ಲಿ ದಕ್ಷತೆ ಒಯ್ಯಬೇಕಂತ ಇರ್ತೈತಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು OTP ಹೇಳಬಾರ್ದು, ಆಮೇಲೆ ಅಂದ್ರೆ ನಾವು ಎಲ್ಲರಿಗೂ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ, ಬಟ್ ಅದರಲ್ಲಿ ಕೂಡ OTP ಹೇಳಬಾರ್ದು. ಆಮೇಲೆ ಇವತ್ತು ಸ್ಮಾರ್ಟ್ ಫೋನ್ ಬಂದಾವೆ, ಸ್ಮಾರ್ಟ್ ಫೋನ್ದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು APK ಫೈಲ್ ಅಂತ ಬರ್ತಾ ಇರ್ತಾವೆ. ಸೊ APK ಫೈಲ್ದಲ್ಲಿ ಬಹಳಷ್ಟು ಜನರಿಗೆ ಏನಾಗ್ತಾ ಇದೆ ಅಂದ್ರೆ ಆ APK ಫೈಲು ಅನ್ನೋನ್ ಲಿಂಕು ಅವ್ರು ಏನು ಮಾಡ್ತಾರೋ ಬಹಳಷ್ಟು, ಫಾರ್ ಎಕ್ಸಾಂಪಲ್ ಈ ಗೃಹಲಕ್ಷ್ಮಿ ಬೆನಿಫಿಟ್ಸ್ APK ಫೈಲ್ಸು, ಆಮೇಲೆ ಥರದ್ದು ಈಗ ಬಹಳಷ್ಟು PM ಕಿಸಾನ್ APK ಬೇರೆ ಬೇರೆ ಥರದ .APK ಫೈಲ್ಸ್ ಬಂದು ಜನರು ಸಪೋಸ್ ಕ್ಲಿಕ್ ಮಾಡಿದಂದ್ರೆ ಅವ್ರ ಮೊಬೈಲ್ ಹ್ಯಾಕ್ ಆಗುವ ಚಾನ್ಸ್ ಇರ್ತಾವೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಯಾವುದೋ ಥರದ ಅನ್ನೋನ್ ಲಿಂಕ್ ಕ್ಲಿಕ್ ಮಾಡಬೇಡ್ರಿ, OTP ಯಾರಿಗೆ ಹೇಳಬೇಡ್ರಿ, ಮತ್ತು ಏನು ಬ್ಯಾಂಕ್ ಕಡೆಯಿಂದ ಏನಾರು ಫೋನ್ ಬಂದ್ರೆ ನೀವೇನು ಮಾಡ್ಬೋದು, ಬ್ಯಾಂಕ್ನಾಗ ಹೋಗಿ ಅಲ್ಲೇ ಕೌಂಟ್ರಿಗೆ ಅಂದ್ರೆ ಮಾಹಿತಿ ಹೋಗಿ ಕೊಡ್ರಿ. ಫೋನ್ದಲ್ಲಿ ಆಧಾರ್ ಕಾರ್ಡ್ OTP ಡೀಟೇಲ್ಸ್ ಯಾರಿಗೆ ಕೊಡಬಾರ್ದು ರೀ. ಸೊ ಈ ಥರ ನಾವೇನು ಮಾಡ್ತಾ ಇದ್ವಿ, ಎಲ್ಲರಿಗೆ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ನಮಗೆ ಆರ್ಥಿಕ ಸಾಕ್ಷರತಾ ಕೇಂದ್ರ ಮುಖಾಂತರ. ಸೊ ಎಲ್ಲರೂ ಈ ಥರ ಬಗ್ಗೆ ಹುಷಾರಿರಬೇಕು ಒಂದು. ಆಮೇಲೆ ಒಂದು ವೇಳೆ ಅಪ್ಪಿತಪ್ಪಿ ಅವ್ರು ಏನಾರ ಡಿಜಿಟಲ್ ಅವ್ರ ಜೊತೆ ಫ್ರಾಡ್ ಆಯ್ತಪ್ಪ ಅಂದ್ರೆ ನಾವೇನು ಮಾಡಬೇಕಾಯ್ತು, ಇವತ್ತು ಸೆಂಟ್ರಲ್ ಗೌರ್ಮೆಂಟು ಹಾಗೆ ಕರ್ನಾಟಕ ಗೌರ್ಮೆಂಟ್ದಿಂದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಟೋಲ್ ಫ್ರೀ ನಂಬರ್ ಅಂತ ಮಾಡ್ಯಾರ ಅವ್ರು ಸರ್, ಸೈಬರ್ ಕ್ರೈಮ್ ಟೋಲ್ ಫ್ರೀ ನಂಬರ್. ಸೊ ಅದು 1930. ಹಾಂ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಾಯ್ತು, ಎಚ್ಚರ ವಹಿಸಿ ನಾವು ಡಿಜಿಟಲ್ ಫ್ರಾಡ್ ನಮ್ಮ ಜೊತೆ ಆಗಬಾರ್ದಂತೂ ನಾವು ಕೇರ್ ತೊಗೋಬೇಕಂತೈತಿ. ಸೊ ಅಪ್ಪಿತಪ್ಪಿ ಯಾರು ಅವ್ರ ಜೊತೆ ಡಿಜಿಟಲ್ ಫ್ರಾಡ್ ಆಯ್ತಪ್ಪ ಅಂದ್ರೆ ಸೊ ಅವ್ರು ಏನು ಮಾಡಬೇಕು, 1930 ಕಾಲ್ ಮಾಡಿ
ಇಮಿಡಿಯೇಟ್ಲಿ ಆ ಫ್ರಾಡ್ ಅವ್ರು ವಿದಿನ್ ಗೋಲ್ಡನ್ ಅವರ್ಸ್ ಅಂತ ಇರ್ತಾರೆ. ಯಾರ ಜೊತೆ ಫ್ರಾಡ್ ಆಗಿರ್ತಾರೆ ವಿದಿನ್ 5 to 10 1930 ಕಾಲ್ ಮಾಡಿ ಹಿಡಿದಂದ್ರೆ ಅವ್ರು ಪೊಲೀಸ್ದವ್ರು ಏನು ಮಾಡ್ತಾರೋ ಅವು ಅಮೌಂಟ್ ಎಲ್ಲಿ ಹೋಗಿರ್ತೈತಿ ಆ ಅಕೌಂಟನ್ನು ಬ್ಲಾಕ್ ಮಾಡಿಸಿ ಆಮೇಲೆ ಅಮೌಂಟನ್ನು ಅವರು ಕಸ್ಟಮರ್ ಏನು ಮಾಡಬೇಕು, ಇಲ್ಲಿ ಬೆಳಗಾವಿ ಡಿಸ್ಟಿಕ್ದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪೊಲೀಸ್ ಸ್ಟೇಷನ್ ಇದಾವೆ. ಒಂದು ಸಿಟಿ ಲಿಮಿಟ್ದಲ್ಲಿ ಒಂದಿದೆ, ಮತ್ತೊಂದು ರೂರಲ್ ಪೊಲೀಸ್ ಸ್ಟೇಷನ್ ಅಂತ ಇದೆ. ಸೊ ಅದರಲ್ಲಿ ಸೈಬರ್ ಫ್ರಾಡ್ ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಹೋಗಿ ಭೇಟಿಯಾಗಿ ಫಸ್ಟ್ 1930 ಕಾಲ್ ಮಾಡಬೇಕು, ಇಮಿಡಿಯೇಟ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಆಮೇಲೆ ಬ್ಯಾಂಕ್ ಅವ್ರ ಸೈಬರ್ ಫ್ರಾಡ್ ಸ್ಟೇಷನ್ ಬಂದ ಮೇಲೆ ಅವ್ರು ಏನು ಮಾಡ್ತಾರೆ ಎಲ್ಲ ಚೆಕ್ ಮಾಡಿಸಿ ಅದು ಎಲ್ಲೇ ಅಮೌಂಟ್ ಹೋಗಿರ್ತದೆ ಬ್ಲಾಕ್ ಆಗಿರ್ತಲ್ರಿ, ಆಮೇಲೆ ಅವ್ರ ಕೋರ್ಟ್ ಮುಖಾಂತರ ಸಪೋಸ್ ಅಲ್ಲಿ ಅಮೌಂಟ್ ಬ್ಲಾಕ್ ಐತಪ್ಪ ಅಂದ್ರೆ ಸೊ ಕೋರ್ಟ್ ಮುಖಾಂತರ ಅಮೌಂಟ್ ವಾಪಸ್ ಪಡಿಲಿಕ್ಕೆ ಐತಲ್ರಿ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡುತ್ತೆ. ಬಹಳ ವಿವರವಾಗಿ ತಿಳಿಸಿದ್ರಿ ಈ ಮಾಹಿತಿಯನ್ನ. ಈ ಸೈಬರ್ ಫ್ರಾಡ್ ಅಂತ ಏನು ಹೇಳಿದರೆ ನಮ್ಮ ಎಲ್ಲ ಡೀಟೇಲ್ಸನ್ನು ಬೇರೆಯವರು ತಮ್ಮ ಕಂಟ್ರೋಲ್ನಲ್ಲಿ ತಗೊಳ್ತಾ ಇದ್ದಾರೆ. ಸೊ ಈ ಕಂಟ್ರೋಲ್ ಅದು ಹ್ಯಾಕ್ ಆಗುತ್ತೆ ಎಲ್ಲ ಈಗ ನಡೀತಾ ಇರೋದು ಸ್ಮಾರ್ಟ್ಫೋನಲ್ಲಿ. ಸ್ಮಾರ್ಟ್ಫೋನ್ ಹೇಗಿದೆ, ಮೊಬೈಲ್ ಒಂದು ಸಿಮ್ಮಿಂದ ಸ್ಮಾರ್ಟ್ಫೋನ್ ನಡೀತಿದೆ, ಆ ನಂಬರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ನಡೀತದೆ, ಆ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ನಂಬರ್ ಫೀಡ್ ಆಗಿರುತ್ತೆ, ಅದರ ಜೊತೆಗೆ ಆಧಾರಲ್ಲಿ ನಿಮ್ಮ ನಂಬರ್ ಫೀಡ್ ಆಗಿರುತ್ತೆ. ಸೊ ಪ್ರತಿಯೊಂದು KYC ಆಗಲಿ ಪ್ರತಿಯೊಂದು ಅಕೌಂಟ್ ಆಗಲಿ ಎಲ್ಲ ಕಡೆ ಬ್ಯಾಂಕ್ ನಿಮ್ಮ ಮೊಬೈಲ್ ನಂಬರ್ ಫೀಡ್ ಆಗಿರುತ್ತೆ. ಆ ಮೊಬೈಲು ನಿಮ್ಮ ಕೈಯಲ್ಲಿರುತ್ತೆ. ಮೊಬೈಲ್ ಅಂತ ಹೇಳಿದರೆ ಬ್ಯಾಂಕ್ ಇದ್ದಂಗೆ. ಸೊ ಎಲ್ಲ ಬ್ಯಾಂಕಿಂಗ್ ಫೆಸಿಲಿಟಿ ಮೊಬೈಲಲ್ಲಿ ಇರುತ್ತೆ. ಮೊಬೈಲನ್ನು ನೀವು ಯೂಸ್ ಮಾಡಬೇಕಾದ್ರೆ ಯಾವುದೇ ಒಂದು ಬಹಳ ಅತಿ ಜಾಗೃತೆಯಿಂದ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಥರ ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದು ಲಿಂಕ್ ಆಗಲಿ ಫೋನ್ ಕಾಲ್ ಆಗಲಿ ಯಾವುದೇ ಅಟೆಂಡ್ ಮಾಡಬಾರ್ದು. ಅಟೆಂಡ್ ಮಾಡಿದ್ರು ಸರ್ ಹೇಳ್ದಂಗೆ ಗೋಲ್ಡನ್ ಅವರ್ಸ್ ಅಂತೇಳಿರುತ್ತೆ. ವಿದಿನ್ 10-15 ಮಿನಿಟ್ಸಲ್ಲಿ ನೀವು ಅದಕ್ಕೆ ಏನಾದ್ರು ಟ್ರೇಸ್ ಆದರೆ ನಿಮ್ಗೆ ಇದು ಗೊತ್ತಾಯಿತು, ನಿಮಗೆ ಈ ನಾನೇನು ಫ್ರಾಡಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ 1930 ಕಾಲ್ ಮಾಡಿದರೆ ನಿಮ್ಗೆ ಏನು ಫ್ರಾಡ್ ಆಗದೆ ಅದನ್ನು ಆದಷ್ಟು ಮ್ಯಾಕ್ಸಿಮಮ್ ಆಗಿ ತಡೆಯುವಂಥ ಪ್ರಯತ್ನ ಆಗತ್ತೆ. ಇಲ್ಲದೆ ಇದ್ರೆ ಅದು ಕೈ ಮೀರಿ ಹೋದ ನಂತರ ನೀವು ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅತಿ ಎಚ್ಚರ ವಹಿಸಬೇಕಾಗಿ ವಿನಂತಿ. ಈ ಮೊಬೈಲ್ನಲ್ಲಿ ಎಲ್ಲ ನಿಮ್ಮ ಬ್ಯಾಂಕಿಂಗ್ ಫೆಸಿಲಿಟಿ ನಿಮ್ಮ ಮೊಬೈಲ್ನಲ್ಲಿ ಇರೋದ್ರಿಂದ ಮೊಬೈಲನ್ನು ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಯಾವುದೇ ಥರ ಬೇರೆಯವರಿಗೆ ಮೊಬೈಲನ್ನು ಶೇರ್ ಮಾಡಬಾರ್ದು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ, ಸ್ಕೀಮ್ಗಳ ಬಗ್ಗೆ ಆ್ಯಂಡ್ ಎಸ್ಪೆಷಲಿ ಈಗ ಸೈಬರ್ ಫ್ರಾಡ್ಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಇನ್ನೊಂದು ವಿಷಯ ಏನಂದ್ರೆ KYC ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಇವತ್ತು ಏನಾಗಿದೆ, ಈಗ ನಾವು ಪ್ರಧಾನಮಂತ್ರಿ ಜನಧನ ಅಕೌಂಟ್ ನಾವೇನು ಹೇಳಿದ್ವಿ, ಇದು 2014 ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಏನಾಗಿದೆ ಅಂದ್ರೆ ಬ್ಯಾಂಕಿಂಗ್ದಲ್ಲಿ ಯಾವುದೂ ಅಕೌಂಟನ್ನು ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಅದರಲ್ಲಿ ಅವ್ರ ಕಸ್ಟಮರ್ದು ಐತಲ್ರಿ KYC ಅವ್ರ ಅಕೌಂಟ್ ಯಾವ ಥರ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದರಲ್ಲಿ ಐತಲ್ರಿ ಹೈ ರಿಸ್ಕ್, ಲೋ ರಿಸ್ಕ್ ಮತ್ತು ಮೀಡಿಯಂ ರಿಸ್ಕ್ ಅಂತ ಕಸ್ಟಮರ್ದು 3 ವಿಂಗಡಣೆಗಳು ಇರ್ತಾವೆ ಅದರಲ್ಲಿ. ಸೊ ಈ ಲೋ ರಿಸ್ಕ್ ಕಸ್ಟಮರ್ಸ್ ಅಂತ ಇರ್ತಾವ. ಸೊ ಅವ್ರಿಗೆ ನಾವೇನು ಮಾಡಬೇಕಿದೆ, ಪ್ರತಿ 8 ವರ್ಷಕ್ಕೊಮ್ಮೆ ಅದರದ್ದು ಏನೈತಲ್ರಿ ಮತ್ತೊಮ್ಮೆ ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, KYC ಡೀಟೇಲ್ಸ್ ಬ್ಯಾಂಕ್ದಲ್ಲಿ ನಾವು ಏನು ಮಾಡಬೇಕೈತಿ ಮತ್ತೊಂದು ಹೋಗಿ ಸಬ್ಮಿಟ್ ಮಾಡಿ ಅಪ್ಡೇಟ್ ಮಾಡ್ಬೇಕಂತ ಇರ್ತೈತಿ. ಸೊ ಅದರ ಸಲುವಾಗಿ KYC ಅಂತ ಹೇಳ್ತಾರೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ KYC ಅಂತ ಹೇಳ್ತೇವೆ. KYC ಅಂದ್ರೆ ನೋ ಯುವರ್ ಕಸ್ಟಮರ್ಸ್. ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಅವ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, KYC ತೊಗೊಂಡು ಅಕೌಂಟ್ ಓಪನ್ ಮಾಡ್ತೀವಿ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಬಹಳಷ್ಟು ಇವತ್ತು ಏನಾಗುತ್ತೆ 2 ವರ್ಷ 3 ವರ್ಷ ಆದಮೇಲೆ ಬಹಳಷ್ಟು ಕಸ್ಟಮರ್ದ ಅಕೌಂಟ್ ಡೀಟೇಲ್ಸ್ ಚೇಂಜ್ ಆಗಿರ್ತಾವೆ, ಅಡ್ರೆಸ್ ಚೇಂಜ್ ಆಗಿರ್ತಾವೆ, ಸೊ ಆ ಮೊಬೈಲ್ ನಂಬರ್ ಚೇಂಜ್ ಆಗಿರ್ತಾವೆ. ಸೊ ಹಾಗಾಗಿ ಇವೆಲ್ಲ ಇವತ್ತು ಲೇಟೆಸ್ಟ್ KYC ಅಪ್ಡೇಟ್ ಅಂದ್ರೆ ಬಹಳ ಮಹತ್ವ ಇದರಿಂದ. ಆಮೇಲೆ ಯಾರೋ ಕಸ್ಟಮರ್ಸ್ ಈವನ್ ಅವ್ರ ಅಕೌಂಟ್ ರೆಗ್ಯುಲರ್ ಇದ್ರು ಕೂಡ 8 ವರ್ಷಕ್ಕೊಮ್ಮೆ ಕಂಪಲ್ಸರಿ ಅವ್ರು ಹೋಗಿ ಬ್ಯಾಂಕ್ದಲ್ಲಿ ಅವರೆಲ್ಲ KYCಯನ್ನು ಮತ್ತೊಮ್ಮೆ ಸಬ್ಮಿಟ್ ಮಾಡಬೇಕು. ಸೊ ಇದರಲ್ಲಿ ಮೇನ್ ಉದ್ದೇಶ ಅಂದ್ರೆ ಆಲ್ರೆಡಿ ಅವ್ರು ಏನು ಚೇಂಜ್ ಇಲ್ಲ ಅಂದ್ರೆ ನಮ್ಗೆ ಏನು ಚೇಂಜ್ ಇಲ್ಲ ಅಂತ ಹೇಳಬೇಕಾಗಿರ್ತೈತಿ. ಒಂದು ವೇಳೆ ಚೇಂಜಸ್ ಇತ್ತಂದ್ರೆ ನಮ್ಮಲ್ಲಿ ಈ ಅಕೌಂಟ್ದಲ್ಲಿ ಇವೆಲ್ಲ ಚೇಂಜ್ಗಳಾಗಿ ಅಂತ ಹೇಳಿಸಿ ಅದು KYC ಅಂತ ಹೇಳ್ತೀವಿ. ಸಪೋಸ್ ಅವ್ರ ಕಸ್ಟಮರ್ KYC ಮಾಡಿಲ್ಲ ಅಂದ್ರೆ ಅವ್ರ ಅಕೌಂಟ್ ಇವತ್ತು ಏನಾಗಿದೆ ಅಂದ್ರೆ ಬಂದ್ ಆಗೋದು ಚಾನ್ಸ್ ಇರ್ತಾವೆ. ಸೊ ಹಾಗಾಗಿ ನಮ್ದು ಈ ಏನು ಜನ ಸುರಕ್ಷಾ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಈ ಕ್ಯಾಂಪೇನ್ ಒನ್ ಆಫ್ ದ ಮೇನ್ ಉದ್ದೇಶ ಏನಂದ್ರೆ ಜನರಿಗೆ ನೀವು ಹೋಗಿ ಎಲ್ಲಾ ಬ್ಯಾಂಕರ್ಸ್ ನಿಮ್ಮ ತಮ್ಮ ಖಾತೆಯಲ್ಲಿ KYC ಮಾಡ್ಲಿಕ್ಕೆ ಐತಲ್ಲ, ಜನಧನ ಅಕೌಂಟ್ ಇರಲಿ ಯಾವ್ದು ಅಕೌಂಟ್ ಇರಲಿ ಒಂದು KYC ಮಾಡ್ಬೇಕಂತೂ ನಾವು ತಮ್ಮ ಎಲ್ಲಾ ನಿಮ್ಮ ವೇಣುಧನ ಮುಖಾಂತರ ನಮ್ಮ ಎಲ್ಲಾ ಕಸ್ಟಮರ್ಸ್ಗೆ ನಾವು ಇಲ್ಲಿವನ್ನ ಕೇಳ್ಕೊಳ್ತೀವಿ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ ಮೊದಲನೇದಾಗಿ ಶ್ರೀ ಪ್ರಶಾಂತ್ ಗೋಡ್ಕೆ ಅವರು, ಹಾಗೆ ಅವರೊಂದಿಗೆ ಮಿಥುನ್ ಬಾಬ್ಶೇತ್ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಸರ್. ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಈಗಾಗಲೇ ನಾವು ಜನ ಸುರಕ್ಷಾ ಕ್ಯಾಂಪೇನ್ ಹಣಕಾಸು ಸೇರ್ಪಡೆ ಪರಿಪೂರ್ಣ ಅಭಿಯಾನವನ್ನು ನಾವು 1 ಜುಲೈದಿಂದ 30 ಸೆಪ್ಟೆಂಬರ್ವರೆಗೆ ಪ್ರತಿ ಗ್ರಾಮ ಪಂಚಾಯತ್ದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ಇಲ್ಲೇ ನಮ್ಮ ಜಿಲ್ಲಾ ಪಂಚಾಯತ್ ಹಾಗೂ SLBC ಹಾಗೂ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಎಲ್ಲ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸೊ ನಾ ಎಲ್ಲ ನಿಮ್ಮ ವೇಣುಧನಿ ಮುಖಾಂತರ ಎಲ್ಲ ಕಸ್ಟಮರ್ಸ್ ಏನು ಗ್ರಾಮ ಪಂಚಾಯತ್ ಮುಖಾಂತರ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಈ ಬ್ಯಾಂಕಿಂಗ್ ನಾವು ಎಲ್ಲಾ ತರದ ಈಗೇನು ಮಾಹಿತಿಗಳು ಹೇಳ್ತಾವೆ ಅದರಲ್ಲಿ ಮುಖ್ಯವೇದಂದ್ರೆ ಪ್ರಧಾನಮಂತ್ರಿ ಜನಧನ ಅಕೌಂಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಅದೇ ತರ ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆ
ಅದರಲ್ಲಿ 20 ರೂಪಾಯಿ ವಾರ್ಷಿಕ ಪ್ರೀಮಿಯಂದಲ್ಲಿ ಒಂದು ಇನ್ಶೂರೆನ್ಸು. ಆಮೇಲೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಜೀವನ್ ಜ್ಯೋತಿ ಬಿಮಾ ಯೋಜನೆ. ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದರೆ ಇದು 436 ರೂಪಾಯಿದಲ್ಲಿ, ಅದು 18 ವರ್ಷ ಮೇಲೆ 50 ವರ್ಷ ಒಳಗಿನ ಜನರಿಗೆ ಅಚಾನಕ್ ಡೆತ್ ಆದರೂ ಕೂಡ ಒಂದು ಇನ್ಶೂರೆನ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಬಹುದು. ಅದೇ ತರ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ತಿಳ್ಕೊಬಹುದು. ಹಾಗೆ KYC ಮಾಡಬಹುದು. ಆಮೇಲೆ ಡಿಜಿಟಲ್ ವಂಚನೆಯ ಬಗ್ಗೆ ಎಲ್ಲರೂ ಇದರ ಬಗ್ಗೆ ನಾವು ತಿಳ್ಕೊಳ್ಕೋಬೇಕು ಅಂತ ಎಲ್ಲರೂ ಈ ಕ್ಯಾಂಪೇನ್ದಲ್ಲಿ ಭಾಗವಹಿಸಿ ಈ ಕ್ಯಾಂಪೇನ್ ಅನ್ನು ನಾವು ಸಕ್ಸಸ್ ಮಾಡಬೇಕಂತ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮಗೆ ಹೇಳಿಕೊಳ್ಳೋದು ಏನಂತ ಹೇಳಿದ್ರೆ, ಗವರ್ಮೆಂಟ್ ಭಾರತ ಸರ್ಕಾರನವರು ಈ ಕ್ಯಾಂಪೇನ್ ಅನ್ನ ಯಾಕೆ ತಂದಿರ್ತಾರೆ? ಭಾರತ ಸರ್ಕಾರ ಹೇಳೋದೇನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಅಕೌಂಟ್ ಇರಬೇಕು. ಅಕೌಂಟ್ ಮಾಡಿದ ತಕ್ಷಣ ಆ ಅಕೌಂಟಿಗೆ ನಾಮಿನೇಷನ್ ಅಂತೇಳಿ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಅಕೌಂಟಲ್ಲಿ ನೀವು ಏನಾದ್ರು ಒಂದು ಸೇವಿಂಗ್ಸ್ ಮಾಡಿರ್ತೀರ, ನಿಮ್ಗೆ ಏನಾದರೂ ಆದರೆ ಆ ಸೇವಿಂಗ್ಸನ್ನು ಯಾರಿಗೆ ಹೋಗಬೇಕು, ಅದು ಯಾರಿಗೆ ಮುಟ್ಟಬೇಕು ಅಂಥೇಳಿ ನೀವು ಇಮಿಡಿಯೇಟ್ ಆಗಿ ನಾಮಿನೇಷನ್ಸ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಪ್ರತಿಯೊಬ್ಬನಿಗೆ ಒಂದು ಅಕೌಂಟ್ ಆದರೆ ಸಾಕಾಗಲ್ಲ, ಅದರ ಜೊತೆಗೆ ವಿಮೆ ಅಂತಾನೂ ಇರಬೇಕು. ವಿಮೆಯಲ್ಲೂ 2 ಥರ ವಿಮೆ ಇದೆ. ಆಕ್ಸಿಡೆಂಟಲ್ ವಿಮೆ, ಏನಾದರೂ ಆದರೆ ಅಚಾನಕ್ ಆಗಿ ನಿಮ್ದು ಏನಾದ್ರು ಡೆತ್ ಆದರೆ ಅದಕ್ಕೇನಾದರೂ ಒಂದು ನಿಮ್ಮ ಕಂಪೆನ್ಸೇಷನ್ ಬರಬೇಕು, ನಿಮ್ಮ ಸಕ್ಸೆಸರಿಗೆ, ನಿಮ್ಮ ಮನೆಯವರಿಗೆ ಹೆಲ್ಪ್ ಆಗುವಂಥದ್ದು. ಮಿನಿಮಮ್ ಅಮೌಂಟ್ ಅಲ್ಲಿ ಅಂದ್ರೆ 20 ರೂಪಾಯಿ ಪ್ರೀಮಿಯಂ ಅಲ್ಲಿ ನಿಮಗೆ ಒಂದು ಇನ್ಶೂರೆನ್ಸ್ ಭಾರತ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಬರೀ ಆಕ್ಸಿಡೆಂಟ್ ಅಲ್ಲ, ಹಾಗೆ ನಾರ್ಮಲ್ ಏನಾದ್ರು ಡೆತ್ ಆದರೂ ನಿಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗುವಂಥ ಇನ್ನೊಂದು ಸ್ಕೀಮು ಗೌರ್ಮೆಂಟ್ ತಂದಿರುತ್ತೆ. ಹಾಗೆ ಪ್ರತಿಯೊಬ್ಬ ಜನರಿಗೆ ಬೇಕಾಗಿರುವಂಥ ಫಸ್ಟ್ ಅಕೌಂಟ್ ಆಯಿತು, ಅದರ ನಂತರ ವಿಮೆ ಆಯಿತು. ಇನ್ ಕೇಸ್ ಇದೆಲ್ಲ ಆಗಿ ಎಲ್ಲ ಮನುಷ್ಯ ಕರೆಕ್ಟಾಗಿ ಇದ್ದಾನೆ, ಅವನು ಇನ್ನೂ ಅವನು ಏಜ್ ಸಿಕ್ಕಾಪಟ್ಟೆ ಇದೆ, ಅವನಿಗೆ ಆಫ್ಟರ್ 60 ಅಂದರೆ 60ನೇ ವಯಸ್ಸದ ನಂತರ ಅವನಿಗೆ ಮತ್ತೇನಾದರೂ ಹಣಕಾಸಿನ ಅವಶ್ಯಕತೆ ಇರಬೇಕಾದ್ರೆ ಅವರಿಗೆ ಪೆನ್ಷನ್ ಸ್ಕೀಮ್ ಅಂತಾನು ಗೌರ್ಮೆಂಟ್ ತಂದಿರುತ್ತೆ. ಸೊ 60ನೇ ವಯಸ್ಸುವರೆಗೆ ನೀವು ಏನು ಸೇವಿಂಗ್ಸ್ ಮಾಡ್ತೀರಾ, ಸೊ ಅದರ ನಂತರ ನಿಮಗೆ ನಿಮ್ಮ ಲೈಫ್ ಲಾಂಗ್ ನಿಮ್ಗೆ ಒಂದು ಪೆನ್ಷನ್ ಬರುವಂಥ ಸ್ಕೀಮು ಗೌರ್ಮೆಂಟ್ ಮಾಡಿರ್ತಾರೆ. ಹಾಗೆ ಈ ಸ್ಕೀಮನ್ನು ನೀವು ಈಗೆಲ್ಲ ಎಲ್ಲದೂ ಈ ಸ್ಕೀಮ್ ಅಪ್ಲಿಕೇಬಲ್ ಆಗಿರೋದು ಬ್ಯಾಂಕ್ ಖಾತೆಯಿಂದಾನೆ. ಬ್ಯಾಂಕ್ ಖಾತೆ ಓಪನ್ ಮಾಡಬೇಕು, ವಿಮೆ ಮಾಡಿಸ್ಬೇಕು, ಪೆನ್ಷನ್ ಮಾಡಿಸ್ಬೇಕು, ಅದೇ ರೀತಿ ನಾಮಿನೇಷನ್ ಆಗಬೇಕು. ಈ 10 ವರ್ಷದ ನಂತರ ಬ್ಯಾಂಕ್ ಖಾತೆ ಯಾರಿಗೆ 10 ವರ್ಷ ಆಗಿರುತ್ತೆ ಅವರು KYC ತಮ್ಮ ಡಾಕ್ಯುಮೆಂಟನ್ನು ಇನ್ನೊಮ್ಮೆ ಸಬ್ಮಿಟ್ ಮಾಡಿ ನಿಮ್ಮ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೋಬೇಕು. ಇದೇ ಗೌರ್ಮೆಂಟ್ ಉದ್ದೇಶದ ಸಲುವಾಗಿ ಈ ಕ್ಯಾಂಪೇನ್ ಅನ್ನು ಗವರ್ಮೆಂಟ್ ನಡೆಸ್ತಾ ಇರ್ತಾರೆ. ಅದಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ಳೋದೇನಂತ ಹೇಳಿದ್ರೆ, ಎಲ್ಲಿ ಈ ನಿಮ್ಮ ಇಲ್ಲಿವರೆಗೆ ಯಾರ್ದು ಅಕೌಂಟ್ ಆಗಿಲ್ಲ ಇನ್ನವರೆಗೆ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಅಕೌಂಟ್ ಆಗಿದ್ದಿದ್ರೆ ವಿಮೆಯನ್ನು ಮಾಡಿಸ್ಕೊಳ್ಳಿ. ವಿಮೆನೂ ಆಗಿದ್ದಿದ್ರೆ ನೀವು ನಿಮ್ಗೆ ಏನು ಪೆನ್ಷನ್ ಸ್ಕೀಮ್ ಫೆಸಿಲಿಟಿ ಬೇಕಂದ್ರೆ ಪೆನ್ಷನ್ ಸ್ಕೀಮಲ್ಲಿ ಎನ್ರೋಲ್ ಆಗಿ, ಅದು ಆಗದೆ ಆದರೆ ನಾಮಿನೇಷನ್ ಏನಾದ್ರು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ನಿಯರೆಸ್ಟ್ ನಿಮ್ಮ ಖಾತೆ ಯಾವ ಬ್ಯಾಂಕಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ನಾಮಿನೇಷನ್ಸನ್ನು ಮಾಡಬೇಕು. ಅದೇ ರೀತಿ ಈ ಖಾತೆ ಈಗ ಜನ್ಧನ್ ಅಕೌಂಟ್ 2014 ಬಂದಿರೋದ್ರಿಂದ ಆಲ್ರೆಡಿ 10 ವರ್ಷ ಆಗಿರುತ್ತೆ. ಯಾರು 2014 10 ವರ್ಷದ ಹಿಂದೆ ಅಕೌಂಟನ್ನು ಓಪನ್ ಮಾಡ್ತಾರೆ ಅವರು ಇನ್ನೊಮ್ಮೆ ನಿಮ್ಮ KYCಯನ್ನು ನಿಮ್ಮ ನಿಯರೆಸ್ಟ್ ಬ್ರಾಂಚಿಗೆ ಅಂದರೆ ನಿಮ್ಮ ಹೋಮ್ ಬ್ರಾಂಚಿಗೆ ಸಬ್ಮಿಟ್ ಮಾಡಬೇಕು. ಇದೇ ಈ ಕಾರ್ಯಕ್ರಮದ ಉದ್ದೇಶ, ಈ ಕ್ಯಾಂಪೇನಿನ ಉದ್ದೇಶ. ಸರ್ ನಮಸ್ಕಾರ. ಆ್ಯಕ್ಚುಲಿ ನಾವು ಈ ವೇಣು ಧ್ವನಿ 90.4 ಮುಖಾಂತರ ನಿಮಗೆ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳು ಹೇಳ್ತೀವಿ ವೇಣು ಧ್ವನಿಗೆ. ಯಾಕಂದರೆ ಈ ವೇಣು ಧ್ವನಿ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಜನರಿಗೆ ಮುಟ್ಟುವಂಥ ಬಹಳಷ್ಟು ವಿಷಯ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತೀರಿ. ಸೊ ಹಾಗಾಗಿ ಇದರಲ್ಲಿ ಬಹಳಷ್ಟು ಜನರಿಗೆ ಇಷ್ಟು ಅನುಕೂಲ ಆಗಿದೆ ಅಂದ್ರೆ ನಾವು ಡೈಲಿ ನಾವು ಇದರ ಬಗ್ಗೆ ವೇಣು ಧ್ವನಿ ಕೇಳ್ತಾ ಇದ್ದೇವೆ. ಇದರಲ್ಲಿ ನಾವು ಡೈಲಿ ಒಂದ್ಸಲ ಎಲ್ಲ ಜನರಿಗೆ ಅನುಕೂಲ ಆಗುವಂತೆ ಆರೋಗ್ಯ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀರಿ. ಅದೇ ಥರ ಆರ್ಥಿಕ ಸಾಕ್ಷರತೆ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮ ಇದು ಮಾಡಿದ್ದೀವಿ. ಅದೇ ಥರ ಉದ್ಯಮಶೀಲತೆ ಬಗ್ಗೆ ಕೂಡ ಕಾರ್ಯಕ್ರಮ ಮುಂದೆ ಎಲ್ಲ ಥರದ ನೀವು ಮಾಹಿತಿ ಕೊಟ್ಟದಕ್ಕೆ ನಾವು ವೇಣು ಧ್ವನಿಗೆ ನಮ್ಮ LM ಆಫೀಸು ಮತ್ತು ನಮ್ಮ ಎಲ್ಲ ಬ್ಯಾಂಕ್ ಕಡೆಯಿಂದ ನಿಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳುವುದು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟಿರೋ ಕಾರ್ಯಕ್ರಮದ ಅತಿಥಿ ಪ್ರಶಾಂತ್ ಗೋಡ್ಕೆ ಅವರು, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬೆಳಗಾವಿ, ಹಾಗೂ ಅವರೊಂದಿಗೆ ಲೀಡ್ ಬ್ಯಾಂಕ್ ಆಫೀಸರ್ ಮಿಥುನ್ ಬಾಬ್ಶೆಟ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು.